Hi, hello everyone. Namaskara eldrigu. I hope you all doing good. So welcome to the next lecture of biotechnology. So now previous class alli Sambhav NEET alli biotechnology principles and processes ಬಗ್ಗೆ ತಿಳ್ಕೊಳ್ತಾ ಇದ್ದು and today ಅದರದ್ದು continuation ಬಯೋಟೆಕ್ನಾಲಜಿಯನ್ನ ಯಾವ ತರ ನಾವು ಅಪ್ಲೈ ಮಾಡ್ತೀವಿ ಅದರಿಂದ ಏನು ಯುಟಿಲೈಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ದ ಚಾಪ್ಟರ್ ನೇಮ್ ಇಸ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. So again, ನಾವು NEET ಅನ್ನ ಫೋಕಸ್ ಮಾಡ್ತಾ ಇರೋದ್ರಿಂದ as I said in the previous session, we have to go through the MCQs ಅಂದ್ರೆ ಆಬ್ಜೆಕ್ಟಿವ್ ಅನ್ನೇ ಐಡೆಂಟಿಫೈ ಮಾಡಬೇಕಾಗುತ್ತೆ. ಥಿಯರಿ ಟೈಪ್ ಅಲ್ಲಿ ಇರುತ್ತೆ. ಈಗ ಬ್ಯಾಸಿಲಸ್ ಥುರಿಂಜೆನ್ಸಿಸ್, BT ಕಾಟನ್, BT ರೈಸ್ ಅಂತ ಇರುತ್ತೆ, ಗೋಲ್ಡನ್ ರೈಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಬರೋ ಕೆಲವು ವರ್ಡ್ಸ್ ಗಳನ್ನ ಓಕೆ, ಫಾರ್ ಎಕ್ಸಾಂಪಲ್ ವಿಟಮಿನ್ ಎ ರಿಚ್ ರೈಸ್ ಯಾವುದು, ಸೊ ಅಥವಾ ಇದು ಕಾರ್ನ್ ಬೋರರ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಜೀನ್ ಎನ್ಕೋಡೆಡ್ ಯಾವುದು, ಟಾಕ್ಸಿಕ್ ಜೀನ್ ಎನ್ಕೋಡ್ ಯಾವುದು, ಈ ತರ ವರ್ಡ್ಸ್ ಗಳನ್ನ ನೆನ್ಪಿಟ್ಕೊಬೇಕಾಗತ್ತೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅ ಫ್ಯೂ ಟಾಪಿಕ್ಸ್ ದಟ್ ಈಸ್ ರಿಲೇಟೆಡ್ ಟು ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಅಲ್ಲಿ ಅಂದ್ರೆ ಅದು BT ರೈಸ್ ಆಗಿರ್ಬೋದು, BT ಕಾಟನ್ ಆಗಿರ್ಬೋದು. ಸೊ ಯಾವ ತರ ಅದನ್ನ ಅಪ್ಲೈ ಮಾಡ್ತಾ ಇದೀವಿ, ಯಾವ ತರ ಯುಟಿಲೈಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. Genetically modified organisms. So what are they and what are the benefits of these organisms, GMO? Next to BT cotton, as I said, we need to discuss and biotechnology applications in medicine. ಮೆಡಿಸಿನ್ ಅಲ್ಲಿ, ಮೆಡಿಕಲ್ ಫೀಲ್ಡ್ ಅಲ್ಲಿ, ಹಾಸ್ಪಿಟಾಲಿಟಿ ಅಲ್ಲಿ ನಾವು ಯಾವ ತರ ಅಂದ್ರೆ ಹಾಸ್ಪಿಟಲ್ಗಳಲ್ಲಿ ಹಾಸ್ಪಿಟಾಲಿಟಿಗೋಸ್ಕರ ಯಾವ ತರ ಈ ಬಯೋಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಟು ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ದಟ್ಸ್ ರಿಲೇಟೆಡ್ ಟು ದಿಸ್ ಒನ್ ಓನ್ಲಿ, and the benefits of transgenic animals for the mankind. Okay, next ethical issues. So what are the ethical issues we are facing today? Okay, then finally the practice questions that's related to this chapter. Okay na, so no the very first concept here that's related to the critical research area of biotechnology. So now class alli ಹೇಳ್ತಾ ಇದೆ biotechnology ಅಂತ ಹೇಳಿದ್ರೆ the application of technology on living organisms to obtain the useful products for the mankind. So according to European Federation of Biotechnology, it's an integration of natural science, organisms, cells and parts thereof. So and molecular analog for products and services. ಸೊ ಆ ಡೆಫಿನೇಷನ್ಗಳು ಗೊತ್ತಿರಬೇಕು ನಮಗೆ. ಓಕೆ, EFB ಮುಖಾಂತರ ಯಾವ ತರ ಡೆಫಿನೇಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಜೊತೆಗೆ ಬಯೋಟೆಕ್ನಾಲಜಿಯಿಂದ ಏನು ಯೂಸ್ ಆಗುತ್ತೆ? ಎಸ್, ಯು ನೋ ದ ಥೆರಾಪೆಟಿಕ್ಸ್. ನಾವು ಇವತ್ತು ಥೆರಪಿಗಳಲ್ಲಿ ತುಂಬಾ ಯೂಸ್ ಮಾಡ್ತಾ ಇದ್ದೀವಿ, ಟ್ರೀಟ್ಮೆಂಟ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಡಯಾಗ್ನೋಸ್ಟಿಕ್ಸ್ ಅಂದ್ರೆ ಟು ಐಡೆಂಟಿಫೈ ದ ಡಿಸೀಸಸ್ ವಿ ಆರ್ ಯೂಸಿಂಗ್ ಬಯೋಟೆಕ್ನಾಲಜಿ ಅಂಡ್ ಟು ಪ್ರೊಡ್ಯೂಸ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್. ಅಂದ್ರೆ ಕ್ರಾಪ್ಸ್ಗಳದು ಜೆನೆಟಿಕಲಿ ವೇರಿಯಡ್ ಕ್ರಾಪ್ಸ್ ಅಂತ ಹೇಳ್ಬೋದು, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಹೇಳ್ಬೋದು. ಈ ಎಲ್ಲಾ ತರದ ಕ್ರಾಪ್ಸ್ಗಳನ್ನ ಒಬ್ಟೈನ್ ಮಾಡ್ಕೊಳ್ಳಿಕ್ಕೆ. And also, as I said, genetically modified or transgenic animals for vaccine safety testing and also to obtain the biological products, so chemical safety testing, disease identification, ಈ ತರ ಎಲ್ಲದಕ್ಕೂ ನಾವು ಬಯೋಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ. ಹಿಂದೆ ಜಸ್ಟ್ 15 or 20 years ಬ್ಯಾಕ್ ನಾವು ಒಂದು ಕಾಮನ್ ಆಗಿರೋ ಸಬ್ಜೆಕ್ಟ್ ಅನ್ನ ಓದ್ತಾ ಇದ್ದೆ, ಯಾವ್ದದು? ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್. ಓಕೆ, ಇನ್ ವಿಚ್ ಸೆಕ್ಟರ್ ವಿ ಆರ್ ಯೂಸಿಂಗ್ ದ ಕಂಪ್ಯೂಟರ್, ಯಾವ ಸೆಕ್ಟರ್ ಯೂಸ್ ಮಾಡ್ತಾ ಇದೀವಿ ಅಂತ. ಇವಾಗ ಇನ್ನೊಂದು ಎರಾ ಬರ್ತಾ ಇದೆ, ಬಂದಿದೆ. ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ, ಹೌ ವಿ ಆರ್ ಅಪ್ಲೈಯಿಂಗ್ ಇನ್ ಎವ್ರಿ ಫೀಲ್ಡ್, ಯಾವ ತರ ಮಾಡಬೇಕು, ಯಾವ ತರ ಯುಟಿಲೈಸ್ ಮಾಡ್ಕೊಬೇಕು ಅಂತ ಹೇಳಿ. ಸೊ ಅದನ್ನ ತಿಳ್ಕೊಳ್ತಾ ಇದೀವಿ ಅಷ್ಟೇನೆ. ಸೊ ಇಲ್ಲಿ 3 ಕ್ರಿಟಿಕಲ್ ರಿಸರ್ಚ್ ಏರಿಯಾ ಬಯೋಟೆಕ್ನಾಲಜೀಸ್ ಆರ್ ಯಾವ್ಯಾವ್ದಿದೆ? Provide the best catalyst in the form of improved organisms, usually microbes or pure enzymes. You know the meaning of enzyme, right? Enzymes anta helidre enu? These are the biocatalysts. These are the biocatalysts, you can say. Okay, so catalyst anta helidre enu? So these are the chemical substances which increases the rate of reaction. Rate of reaction na ಜಾಸ್ತಿ ಮಾಡುತ್ತೆ, thereby that increases the product as well. ರಿಯಾಕ್ಷನ್ ಜಾಸ್ತಿ ಆದಷ್ಟು ಪ್ರಾಡಕ್ಟ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಆ ತರದ ಎನ್ಸೈಮ್ಸ್ಗಳು ನಮ್ಗೆ ಇವತ್ತು ಸಿಗ್ತಾ ಇರೋದು ಎಲ್ಲಿಂದ? ಬಯೋಟೆಕ್ನಾಲಜಿಯಿಂದ. ನ್ಯಾಚುರಲಿ ಅಕರಿಂಗ್ ಎನ್ಸೈಮ್ಸ್ ಆರ್ ಡಿಫರೆಂಟ್ ಬಿಕಾಸ್ ನೌ ವಿ ಆರ್ ಪ್ರಿಪೇರಿಂಗ್ ದೆಮ್ ಇನ್ ಲ್ಯಾಬೊರೇಟರಿ ಅಂಡ್ ದಟ್ ಈಸ್ ಸಿಮಿಲರ್ ಟು ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದೇರ್ ಎನ್ಸೈಮ್ಸ್. ಹಾಗಾಗಿ ದೇ ಆರ್ ಪ್ರೊವೈಡಿಂಗ್ ದ ಬೆಸ್ಟ್ ಕೆಟಲಿಸ್ಟ್ ಇನ್ ದ ಫಾರ್ಮ್ ಆಫ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್ಸ್. ಅದು ಆರ್ಗ್ಯಾನಿಸಮ್ ಕೂಡ ಆಗಿರ್ಬೋದು. From the organisms we are obtaining the useful product, so thereby it is providing the catalyst. Okay, next, creating optimal conditions
through engineering for catalyst to act. See there, creating optimal condition. As I said in the previous class, first class ಅಲ್ಲಿ biotechnology ಅಲ್ಲಿ ತಿಳ್ಕೊಂಡಿರ್ತೀರಾ bioreactors ಅಂತ ಹೇಳ್ಬಿಟ್ಟು, cultivators, these are the large vessels, so that's nearly 100 to 1000 liters, so where the raw materials are biologically converted into products, convert ಆಗುತ್ತೆ. See there, that provides different types of optimal condition, temperature, so ಜೊತೆಗೆ foam controller ಇರುತ್ತೆ, pH control ಇರುತ್ತೆ, ಸೊ ಸ್ಟೆರೈಲ್ ಏರ್ ಪಾಸ್ ಆಗೋದಕ್ಕೆ ಇರುತ್ತೆ, ಸ್ಟೀಮ್ ಆಕ್ಸಿಜನೇಟೆಡ್ ಅನ್ನ ಪಾಸ್ ಮಾಡೋದಕ್ಕೆ, ಈ ತರ ಎಲ್ಲದೂ ಕಂಡೀಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದು ಎಂಜಿನಿಯರಿಂಗ್, ಥ್ರೂ ಎಂಜಿನಿಯರಿಂಗ್, ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ಹೇಳಿದ್ರೇನೆ ಇಟ್ ಈಸ್ ಎ ಮೆಥಡ್, ಪ್ರೋಸೆಸ್, ಟೆಕ್ನಿಕ್ ಆಫ್ ಮ್ಯಾನಿಪ್ಯುಲೇಟಿಂಗ್, ಆಲ್ಟರಿಂಗ್ ದ ಜೀನ್ಸ್ ಇನ್ ಲ್ಯಾಬೊರೇಟರಿ ಅಂಡ್ ರೆಸೆಪ್ಟಿಕ್ ಕಂಡೀಷನ್ ಇನ್ ಎ ಸಿಮ್ಯುಲೇಟೆಡ್ ಕಂಡೀಷನ್. ಸೊ ಹಾಗಾಗಿ ಪ್ರೊವೈಡ್ ಮಾಡ್ತಾ ಇದೆ. ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಥ್ರೂ ಟೆಕ್ನಾಲಜೀಸ್, ಮೀನ್ಸ್ ಟೆಕ್ನಾಲಜೀಸ್ to purify the protein organic compounds, whatever that we are obtaining from this one. So adana downstream processing ಮಾಡ್ತೀವಿ. ಸೊ ಅದರಲ್ಲಿ ಸೆಪರೇಷನ್, ಪ್ಯೂರಿಫಿಕೇಶನ್, ಫಾರ್ಮುಲೇಷನ್ ಮತ್ತೆ ಮಾರ್ಕೆಟಿಂಗ್ ಅಂತ ಇರುತ್ತೆ. ಸೆಪರೇಟ್ ಮಾಡ್ತೀವಿ, ಪ್ಯೂರಿಫೈ ಮಾಡ್ತೀವಿ, ಫಾರ್ಮುಲೇಟ್ ಮಾಡ್ತೀವಿ. ಸೊ ಹಾಗಾಗಿ these are the three critical research area so of biotechnology, you can say. catalyst ಗಳನ್ನ ಪ್ರೊವೈಡ್ ಮಾಡೋದು, so thereby that increases the product. And second one, creating the optimal condition. Optimal condition na provide ಮಾಡೋದು through engineering. So next are the downstream processing technologies. So ನೆನಪಿಟ್ಕೊಬೇಕು ಅದನ್ನ. So next ಅದಾದ್ಮೇಲೆ biotechnological applications in agriculture. ಈಗ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಮೆಡಿಸಿನಲ್ ಫೀಲ್ಡ್ ಬಗ್ಗೆ ತಿಳ್ಕೊಬೇಕು ನಾವು. So how we are applying the biotechnology in agriculture. So when BT cotton have developed, so ಅವಾಗ ಆಲ್ಮೋಸ್ಟ್ ಮಹಾಯುದ್ಧಗಳೇ ಆಗ್ಬೇಕಿತ್ತು. ಓಕೆ, ನ್ಯಾಚುರಲ್ ಆಗಿ ಬೆಳೀತಾ ಇದ್ದಂಥ ಕಾಟನ್ ಏನಿದೆ ಅವರಿಗೆ ಬೆಲೆ ಸಿಗ್ತಾ ಇರಲಿಲ್ಲ ಅಂತ ಹೇಳಿ, ಸೊ ಅವಾಗೆಲ್ಲ ಈ ತರ ಇಶ್ಯೂಗಳಾಗ್ತಾ ಇರುತ್ತೆ. ದಟ್ ಈಸ್ ವಾಟ್ ವಿ ನೀಡ್ ಟು ಲರ್ನ್ ಇನ್ ದ ಎಥಿಕಲ್ ಇಶ್ಯೂಸ್. ದೇ ಹ್ಯಾವ್ ಟು ಅಡ್ರೆಸ್ ದ ಪಬ್ಲಿಕ್ ಎಸ್ ಜಸ್ಟ್ ಲೈಕ್ ಎ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಆ ಒಂದು ಪ್ರಾಜೆಕ್ಟ್ ಇಂದ ಅರೈಸ್ ಆಗ್ತಕ್ಕಂಥ ಯಾವುದೇ ಪ್ರಾಬ್ಲಮ್ಸ್ಗಳನ್ನ ಅವರು ಅಟೆಂಡ್ ಮಾಡಬೇಕು, ಅಡ್ರೆಸ್ ಮಾಡಬೇಕಾಗತ್ತೆ. ಸೊ ಬಯೋಟೆಕ್ನಾಲಜಿ ಇಟ್ಸ್ ಎ ಗ್ರೇಟ್ ಬೂನ್ ಆಸ್ ವೆಲ್ ಆಸ್ ಬೇನ್ ಫಾರ್ ಮ್ಯಾನ್ ಕೈಂಡ್. ಅಂದ್ರೆ ಒಂದು ವರ, ಒಂದು ಶಾಪ ಎರಡೂ ಆಗುತ್ತೆ. ಕೆಲವು ಸಲ ತೊಂದರೆನೂ ಆಗ್ಬೋದು, ಬಟ್ ವಿ ಡೋಂಟ್ ನೋ ರೈಟ್ ನೌ. ಇನ್ ಫ್ಯೂಚರ್ ವಿ ಮೇ ಫೇಸ್ ದಟ್, ಗೊತ್ತಿಲ್ಲ ನಮ್ಗೆ. ಹಾಗಾಗಿ ಎರಡು ತರನೂ ಕೂಡ ಏನಿದೆ, ವಿ ಆರ್ ಜಸ್ಟ್ ಮ್ಯಾನಿಪ್ಯುಲೇಟಿಂಗ್ ದ ನ್ಯಾಚುರಲ್ ಥಿಂಗ್ಸ್. ಸೊ ಪ್ರಕೃತಿ ದತ್ತವಾಗಿ ಬಂದಿರೋದನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದೀವಿ ಇಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ರೈಟ್ ನೌ ವಿ ಆರ್ ಅಬ್ಟೈನಿಂಗ್ ಲಾಟ್ ಆಫ್ ಕ್ರಾಪ್ಸ್ ಅಂಡ್ ಆಲ್ಸೋ ವಿಚ್ ಆರ್ ಎನ್ರಿಚ್ಡ್. ಅದು ವಿಟಮಿನ್ ರಿಚ್, ಪ್ರೋಟೀನ್ ರಿಚ್, ಬಯೋಫಾರ್ಟಿಫಿಕೇಶನ್ ಅಲ್ಲಿ ತಿಳ್ಕೊಂಡಿರ್ತೀರಾ ನೀವು. ಓಕೆ, ಸೊ ಆ ತರ. ಸೊ ಇಲ್ಲಿ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಅಗ್ರಿಕಲ್ಚರ್ಗೆ ಬಂದಾಗ ಇಲ್ಲಿ ನೋಡ್ತೀರಾ ನೀವು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು, ಆಗ್ರೋ ಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್. ಆಗ್ರೋ ಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್ ಅಂದ್ರೆ ವಿ ಆರ್ ಯೂಸಿಂಗ್ ಕೆಮಿಕಲ್ಸ್. ಯು ನೋ ದಟ್ ದೇ ಆರ್ ಕಾಮನ್ಲಿ ಕಾಲ್ಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದೀವಿ. ಸೊ ಆರ್ಗ್ಯಾನಿಕ್ ಅಗ್ರಿಕಲ್ಚರ್, ಸೊ ಅಂದ್ರೆ ಮ್ಯಾನ್ಯೂರ್ಸ್ ಗಳನ್ನ ಯೂಸ್ ಮಾಡೋದು. ಸೊ ಇನ್ ದ ಸೆನ್ಸ್ ಜೈವಿಕ ಗೊಬ್ಬರಗಳು ಅಂತ ಕೇಳಿರ್ತೀರಾ, ಅಂದ್ರೆ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಗಳನ್ನ ಯುಟಿಲೈಸ್ ಮಾಡಿಕೊಂಡು, ಸೊ ಅದರಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಹ್ಯೂಮಸ್ ಅನ್ನ, ಸೊ ಅದರಲ್ಲಿರೋ ಎನ್ರಿಚ್ಮೆಂಟ್ ಅನ್ನ ಪ್ಲಾಂಟ್ಸ್ ಗಳು ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಆರ್ಗ್ಯಾನಿಕ್. ಸೊ ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್. ಸೊ ಇವತ್ತು ಇದು ಜಾಸ್ತಿ ಆಗ್ತಾ ಇದೆ. ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ಸ್ ಅಂತ ಹೇಳಿದ್ರೆ, so those plants genes are modified, already altered, so according to their habitat, according to that what we need, ನಮ್ಗೆ ಏನ್ ಬೇಕು ಅದು. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ ಇಸ್ ದೇರ್, ಫ್ರಮ್ ದಟ್ ಪ್ಲಾಂಟ್ ವಿ ನೀಡ್ ಸೊ ಲಾಟ್ ಆಫ್ ಕ್ರಾಪ್. ನಮಗೆ ತುಂಬಾ ಕ್ರಾಪ್ ಬೇಕು, ಕ್ರಾಪ್ ತಗೊಂತಾ ಇದೀವಿ, ಮೀನ್ಸ್ ವಿ ಆರ್ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಅಂಡ್ ಸಮ್ ಟೈಮ್ ವಿ ಆರ್ ಇನ್ಕ್ರೀಸಿಂಗ್ ದ ಕ್ವಾಲಿಟಿ. ಈಗ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇದ್ರೇನೆ ಅದರಿಂದ ಯೂಸ್ಫುಲ್ ಆಗೋದು. ಸೊ ಅವಾಗ ಏನ್ ಮಾಡ್ತಾರೆ, ಕ್ವಾಲಿಟಿಯನ್ನ ಅದಕ್ಕೆ ರೆಸ್ಪಾನ್ಸಿಬಲ್ ಆಗೋ ಜೀನ್ಸ್ಗಳನ್ನ ಚೇಂಜ್ ಮಾಡೋದು. ಸೊ ಅದರಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಪ್ಲಾಂಟ್ಗಳಿಗೆ ನಾವು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಂತ ಹೇಳ್ತೀವಿ. ಸೊ ಹಾಗಾಗಿ 3 different types of agriculture we are doing right now. So one is agrochemical based agriculture, so where we are using the chemical fertilizers we are using. So next ade tara organic agriculture, so here we are using the decomposed material as a manure. Next genetically engineered crop based agriculture, adr ಬಗ್ಗೆ ತಿಳ್ಕೊಳ್ಳೋಣ ಇವಾಗ. And you know that in 1960s ಅಲ್ಲಿ ಇಂಡಿಯಾದಲ್ಲಿ ಕಾಮನ್ ಆಗಿ ಅವಾಗ ಎಮರ್ಜೆನ್ಸಿ ಪೀರಿಯಡ್ ಅಂತ
ಅನೌನ್ಸ್ ಮಾಡಿರ್ತಾರೆ. ದಟ್ಸ್ ಬಿಕಾಸ್ ಆಫ್ ದ ಡ್ರಾಟ್. ಓಕೆ, ಆ ಟೈಮಲ್ಲಿ ಸೊ ಏನಂತ ಹೇಳಿದ್ರೆ ನಾವು ಇವಾಗ ಚೆನ್ನಾಗಿ ಊಟ ಮಾಡ್ತೀವಿ. ಓಕೆ, ವಿ ಆರ್ ಗೆಟಿಂಗ್ ಲಾಟ್ ಆಫ್ ಫುಡ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸ್ನ್ಯಾಕ್ಸ್ ಇಫ್ ಯು ವಾಂಟ್ ಯು ಆರ್ ಟೇಕಿಂಗ್. ಬಟ್ ಇಲ್ಲದೆ ಇದ್ದಾಗ ಏನ್ ಮಾಡ್ತಿದ್ರು, ಆಕ್ಚುಲಿ ದೇ ಆರ್ ಹ್ಯಾವಿಂಗ್ ಓನ್ಲಿ 2 times. ಐ ಮೀನ್ ದೇ ಆರ್ ಹ್ಯಾವಿಂಗ್ ದ ಫುಡ್ ಟ್ವೈಸ್ ಇನ್ ಎ ಡೇ, ಮಾರ್ನಿಂಗ್ ಆರ್ ಈವ್ನಿಂಗ್, ಈ ತರ. ಯಾಕೆಂದ್ರೆ ಫುಡ್ ಇರ್ತಿರ್ಲಿಲ್ಲ ಹಿಂದೆ. ಸೊ ಆ ಟೈಮಲ್ಲಿ ಗ್ರೀನ್ ರೆವಲ್ಯೂಷನ್ ವಾಸ್ ಹ್ಯಾಪನ್ಡ್. ಓಕೆ, ಅವಾಗ ಆಗುತ್ತೆ ಗ್ರೀನ್ ರೆವಲ್ಯೂಷನ್, ದಟ್ಸ್ ಇಂಡಿಕೇಟಿಂಗ್ ಸೊ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಯು ಕ್ಯಾನ್ ಸೇ, ಕ್ರಾಪ್ ಯು ಕ್ಯಾನ್ ಸೇ. ಕ್ರಾಪ್ ಅನ್ನ ಜಾಸ್ತಿ ಮಾಡೋದು, ಬೆಳೆಯನ್ನ ಜಾಸ್ತಿ ಮಾಡೋದು, ಫುಡ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡೋದು. ಓಕೆ, ಸೊ ಹಾಗಾಗಿ the revolution which is involved in the increase in the food production is nothing but green revolution. So Norman Borlaug anta kelirtira, Norman Borlaug. So he was the you can say father of green revolution, okay, Borlaug. ಅದೇ ಇಂಡಿಯಾಗೆ ಬಂದಾಗ, ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ಗೆ ಬಂದಾಗ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅವರು ಈ 1960s ಅಲ್ಲಿ ಇದು ಶುರು ಆಗುತ್ತೆ. ಸೊ ಅಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ದಟ್ ಟೈಮ್ ದೇ ಹ್ಯಾವ್ ಸಕ್ಸೀಡೆಡ್ ಸೊ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಆಸ್ ವೆಲ್. ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ಬಿಕಾಸ್ ಆಫ್, ಯಾಕೆ? ಸೊ ದಟ್ಸ್ ಬಿಕಾಸ್ ಆಫ್ ದ ಯೂಸ್ ಆಫ್ ಇಂಪ್ರೂವ್ಡ್ ಕ್ರಾಪ್ ವೆರೈಟೀಸ್. ದೇ ಸ್ಟಾರ್ಟೆಡ್ ಟು ಯೂಸ್ ಡಿಫರೆಂಟ್ ಕ್ರಾಪ್ ವೆರೈಟೀಸ್. ಸೊ ದೇರ್ ಬೈ ದೇ ಇನ್ಕ್ರೀಸ್ ದ ರೇಟ್ ಆಫ್ ಪ್ರೊಡಕ್ಷನ್ ಆಸ್ ವೆಲ್. ಅವಾಗ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಯ್ತು ಒಂದು. ನೆಕ್ಸ್ಟ್, ಯೂಸ್ ಆಫ್ ಅಗ್ರೋಕೆಮಿಕಲ್ಸ್. ಸೊ ಅಗ್ರೋಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿದ್ರು. ಓಕೆ, ಮೀನ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್ಗಳದ್ದು ಪ್ರೊಡಕ್ಷನ್ ಜಾಸ್ತಿ ಆಯ್ತು. ಸೊ ಪೀಪಲ್ ಕಮ್ ಟು ನೋ ದಟ್ ಸೊ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಫುಡ್ ಪ್ರಾಡಕ್ಟ್ಸ್, ಕ್ರಾಪ್ಸ್ ಜಸ್ಟ್ ಬಿಕಾಸ್ ಆಫ್ ದ ಕೆಮಿಕಲ್. ಸೊ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಅವಾಗ ಏನಾಗುತ್ತೆ, ದೇ ವರ್ ಸಕ್ಸೀಡೆಡ್ in the production of the food in high quantity. Next, use of better management practices. So it's very important. Agriculture ಮಾಡೋದು ಒಂದು ಕಲೆ. As we said, agriculture ಅಂತ ಹೇಳಿದ್ರೆ it's a art and science of cultivating the crop ಅಂತ ಹೇಳ್ತೀವಿ. It's an art, ಇದೊಂದು ಕಲೆ. And also it's a science of cultivating the crop. ನೀನು ಯಾವ್ದಾದ್ರು ಒಂದು ಬೆಳೆ ಬೆಳಿಬೇಕು ಅಂದ್ರೆ ನಮಗೆ ಒಂದು ಕಲೆ ಗೊತ್ತಿರಬೇಕು. ಓಕೆ, ಅದ್ರ ಜೊತೆಗೆ ಇತ್ತೀಚೆಗೆ ಸೈನ್ಸ್ ಕೂಡ ಗೊತ್ತಿರಬೇಕು. ಅಂದ್ರೆ ಆ ಸಾಯಿಲ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ, ಯಾವ ಸಾಯಿಲ್ ಅಲ್ಲಿ ಯಾವ ತರ ಬೆಳೆ ಬೆಳಿಬೇಕು, ಸೊ ಅದಕ್ಕೆ ಯಾವ ವೆದರ್ ಇರಬೇಕು, ಓಕೆ, ಯಾವ ಒಂದು ಸೀಸನ್ ಅಲ್ಲಿ ಬೆಳಿಬೇಕು. ನೋಡಿ, ಇದೆಲ್ಲ ಒಂದು ಟೆಕ್ನಿಕ್, ಸೈನ್ಸ್ ಆಗತ್ತೆ. ಸೊ ಇವಾಗ ಬೆಟರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಜೊತೆಗೆ ಸುಮ್ಮನೆ ನೀರು ಹಾಕ್ಬಿಡೋದಲ್ಲ. ಅಲ್ಲಿ ನೋಡಿ, ಇವಾಗ ನಾವು ನೋಡ್ತೀವಿ ಅದರಲ್ಲಿ ಸರ್ಫೇಸ್ ಇರಿಗೇಷನ್, ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್, ಇವೆಲ್ಲ ಮ್ಯಾನೇಜ್ಮೆಂಟ್ಗಳು. ಸೊ ಆ ಮ್ಯಾನೇಜ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ದೇ ಸ್ಟಾರ್ಟೆಡ್ ಟು use that. So thereby they succeeded in the food production. The green revolution was successful. ಅದು ಸಕ್ಸಸ್ಫುಲ್ ಆಗುತ್ತೆ. ಸೊ ಅದರಿಂದ ತುಂಬಾನೇ ಬೇಕಾದಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಆಯ್ತು ಅಂತ ಹೇಳ್ತಾರೆ. ಸೊ ಅದಕ್ಕೇನೆ ಒಂದು ಬುಕ್ ಕೂಡ ಬರೆದಿರ್ತಾರೆ, ನೀವು ಹೈಯರ್ ಲೆವೆಲ್ ತಿಳ್ಕೊಂತೀರಾ. ಬಟ್ ರೈಟ್ ನೌ ಅದರಿಂದ ಏನು ಅಡ್ವಾಂಟೇಜಸ್ಗಳಾಯಿತು. ಬಟ್ ರಿಮೆಂಬರ್ ದಟ್, ಓಕೆ, so in developing countries like India, agrochemicals, so the use of agrochemical is not possible by everyone. ಎಲ್ಲರೂ ಕೂಡ agrochemical ಬೇಸ್ ಮೇಲೆ ಡಿಪೆಂಡ್ ಆಗೋದಿಕ್ ಆಗಲ್ಲ. ಸೊ ಅದಕ್ಕೆ ಏನಾಗ್ತಾರೆ, ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಸೊ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳನ್ನ, GMO ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಓಕೆನಾ, ಅದಕ್ಕೆ ಹೇಳಿದ್ದು ಯೂಸ್ ಆಫ್ ಇಂಪ್ರೂವ್ಡ್ ಕ್ರಾಪ್ ವೆರೈಟೀಸ್, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ, ಅದು ಸ್ಟಾರ್ಟ್ ಆಗಿದೆ ಯಾಕೆ ಅಂತ ಹೇಳಿದ್ರೆ, ಇನ್ ಡೆವಲಪಿಂಗ್ ಕಂಟ್ರೀಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಯೂಸ್ ದ ಆಗ್ರೋ ಕೆಮಿಕಲ್ಸ್ ಬೈ ಎವ್ರಿ ಒನ್, ಇನ್ ಎವ್ರಿ ವಿಲೇಜಸ್, ಬೈ ಎವ್ರಿ ಫಾರ್ಮರ್ಸ್. ಸೊ ನೆಕ್ಸ್ಟ್ ಇಲ್ಲಿ ಬಂದ್ರೆ, ಇವಾಗ ಯು ಕಮ್ ಟು ನೋ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್, ಯು ಕ್ಯಾನ್ ಸೇ ಕ್ರಾಪ್ಸ್ ಅಂಡ್ ಅನಿಮಲ್ಸ್. ಇನ್ ಟೋಟಲ್ ವಿ ಆರ್ ಸೇಯಿಂಗ್ ಆರ್ಗ್ಯಾನಿಸಮ್ಸ್, ಅದು ಪ್ಲಾಂಟ್ ಮತ್ತೆ ಅನಿಮಲ್ ಯಾವ್ದಾದ್ರೂ ಹಾಗಿರ್ಲಿ. ಓಕೆ, ಸೊ ಪ್ಲಾಂಟ್ಸ್ ಗಳಿಗೆ ಬಂದಾಗ ನಾವು ಕ್ರಾಪ್ ಅಂತ ಹೇಳ್ತೀವಿ, ಕ್ರಾಪ್ಸ್. ಸೊ ಅದೇ ಅನಿಮಲ್ಸ್ ಗಳಿಗೆ ಬಂದಾಗ, ಸೊ ಆಸ್ ವಿ ಸೆಡ್, ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ಜೆನೆಟಿಕಲಿ ಮಾಡಿಫೈಡ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅದು ಕ್ರಾಪ್ ಆಗ್ಬೋದು, ಅನಿಮಲ್ ಆಗಿರ್ಬೋದು. ಸೊ ನೆಕ್ಸ್ಟ್, ಅದ್ರದ್ದು ಅಡ್ವಾಂಟೇಜಸ್ ಏನು? ವೈ ದೇ ಸ್ಟಾರ್ಟೆಡ್ ಟು ಕ್ರಿಯೇಟ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್? ಇಸ್ ದೇರ್ ಎನಿ ಯೂಸ್ ಫ್ರಮ್ ದೀಸ್ ಫಾರ್ ದ ಮ್ಯಾನ್ಕೈಂಡ್? ಆಫ್ ಕೋರ್ಸ್ ಏನಿದೆ ನೋಡೋಣ.
So they made crops more tolerant to abiotic stress like a cold, drought, salt, heat. ಕಾಮನ್ ಆಗಿ ಈ ಪ್ಲಾಂಟ್ ಅನ್ನ ಇದೇ ಸೀಸನ್ ಅಲ್ಲಿ ಬೆಳಿಬೇಕು ಅಂತ ಇರುತ್ತೆ, ರೈಟ್? ಆದ್ರೆ ಕೆಲವು ಪ್ಲಾಂಟ್ಸ್ ಗಳನ್ನ ವಿ ಆರ್ ಜಸ್ಟ್ ಮೇಕಿಂಗ್ ದೇಮ್ ಸೊ ಫಾರ್ ರೆಸಿಸ್ಟೆಂಟ್ ಟು ದ ಸೀಸನ್ ಆಸ್ ವೆಲ್. ಸೊ ಅಂದ್ರೆ ಯಾವುದೇ ತರ ಅಬಯೋಟಿಕ್ ಸ್ಟ್ರೆಸ್ ಗಳಿಗೆ ಅದು ಟಾಲರೆಂಟ್ ಆಗೋ ತರ ಅಬಯೋಟಿಕ್ ಸ್ಟ್ರೆಸ್ ಗಳಿಗೆ ಟಾಲರೆಂಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಅಬಯೋಟಿಕ್ ಸ್ಟ್ರೆಸ್ ಅಂತ ಹೇಳಿದ್ರೆ so drastic decrease in the temperature cold, drastic increase in the temperature heat, ಜಾಸ್ತಿ ಆಗೋದು. So likewise a drought, if there is no rain for a long time, ಆ ಟೈಮ್ ಅಲ್ಲಿ ಆ ಕ್ರಾಪ್ ಹಾಗೆ ಏನಾಗಬೇಕು, ಇನ್ನು ಬೆಳೆಯೋ ತರ ಇರಬೇಕು. ಓಕೆ, ಸೊ ಅದು ಡ್ರಾಟ್ ಆಗಿರಬಹುದು. ಸಾಲ್ಟ್, salinity, if the salinity of soil has been increased, ಜಾಸ್ತಿ ಆದ್ರೂ ಕೂಡ ಆ ಪ್ಲಾಂಟ್ ಗಳಿಗೆ ಸೊ ಅದನ್ನ ರೆಸಿಸ್ಟ್ ಮಾಡೋ ಕೆಪಾಸಿಟಿ ಇರಬೇಕು. ಮತ್ತೆ ಹೀಟ್, ಆಸ್ ಐ ಸೆಡ್, ಟೆಂಪರೇಚರ್. So that's the thing, first one. So they made crop more tolerant to abiotic stress, reduce reliance on chemical pesticides. Chemical pesticides ಮೇಲೆ ರಿಲೇ ಆಗೋದನ್ನ ಅದು ರಿಡ್ಯೂಸ್ ಮಾಡಬೇಕು. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಎವ್ರಿ ಪ್ಲಾಂಟ್ಸ್ ನೀಡ್ ಮಿನರಲ್ಸ್ ಬೇಕು, ಬಟ್ ಎವ್ರಿ ಟೈಮ್ ಇಫ್ ಯು ಆರ್ ಅಪ್ಲೈಯಿಂಗ್ ದ ಕೆಮಿಕಲ್ ಫರ್ಟಿಲೈಸರ್ಸ್, ಸಿ ಕೆಮಿಕಲ್ ಪೆಸ್ಟಿಸೈಡ್ಸ್ ಆರ್ ದ ಫರ್ಟಿಲೈಸರ್ ನ ಯೂಸ್ ಮಾಡ್ತಾ ಇದ್ರೆ we know the disadvantages of this one. Okay, ಇದು ಗೊತ್ತಿರಬೇಕು ನಿಮ್ಗೆ. ಸೊ ಅಲ್ಲಿ ಆಪ್ಷನ್ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದಾಗ ಬರೆಯೋದಿಕ್ಕೆ ಕೆಮಿಕಲ್ ಪೆಸ್ಟಿಸೈಡ್ಸ್ ಅಥವಾ ಫರ್ಟಿಲೈಸರ್ಸ್ ಏನ್ ಮಾಡುತ್ತೆ, ಅದ್ರದ್ದು ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಗೊತ್ತಿರಬೇಕು. ದೇ ಮಸ್ಟ್ ಬಿ ಸಾಲ್ಯುಬಲ್ ಇನ್ ವಾಟರ್. ಓಕೆ, ದಟ್ ಡಸಂಟ್ ಕಾಸ್ ದ ಪೊಲ್ಯೂಷನ್. ಸೊ ದಟ್ ಡಸಂಟ್ ಟು ಬಿ ದ ಪ್ರೆಸಿಪಿಟೇಟ್ ಇನ್ ದ ಸಾಯಿಲ್. ಸಾಯಿಲ್ ಅಲ್ಲಿ ಪ್ರೆಸಿಪಿಟೇಟ್ ಹಾಗೆ ಉಳ್ಕೊಬಾರ್ದು. ಸೊ ದಟ್ ಶುಡ್ ನಾಟ್ ಬಿ what is that one, ಬಯೋಮ್ಯಾಗ್ನಿಫಿಕೇಶನ್ ಕಾಸ್ ಮಾಡಬಾರ್ದು. ಈ ತರ ಎಲ್ಲ ಇದ್ರೆ ಮಾತ್ರ ಅದು ಏನಂತ ಹೇಳ್ತೀವಿ, ಐಡಿಯಲ್ ಕೆಮಿಕಲ್ ಫರ್ಟಿಲೈಸರ್ ಅಂತ ಹೇಳ್ತೀವಿ. ಬಟ್ ಇದೇನ್ ಮಾಡ್ತಾ ಇದೆ ಇವತ್ತು, ಕೆಮಿಕಲ್ ಫರ್ಟಿಲೈಸರ್ಗಳು ಸಾಯಿಲ್ ಪೊಲ್ಯೂಷನ್ ಮಾಡುತ್ತೆ, ವಾಟರ್ ಪೊಲ್ಯೂಷನ್ ಮಾಡುತ್ತೆ, ಕ್ರಾಪ್ ಜೊತೆಗೆ ಇಂಟಿಗ್ರೇಟ್ ಆಗುತ್ತೆ, ಇಂಟರ್ಮೀಡಿಯೇಟ್ ಆಗಿ ಡಿಸೀಸ್ ಗಳನ್ನ ಕಾಸ್ ಮಾಡುತ್ತೆ. ಸೊ ಬಯೋಮ್ಯಾಗ್ನಿಫಿಕೇಶನ್ ರೆಸ್ಪಾನ್ಸಿಬಲ್ ಆಗುತ್ತೆ. ದಟ್ ಇನ್ಕ್ರೀಸಸ್ ಇನ್ ದೇರ್ ಸಕ್ಸೆಸಿವ್ ಟ್ರಾಫಿಕ್ ಲೆವೆಲ್ ಆಸ್ ವೆಲ್. ಹಾಗಾಗಿ ಸೊ ವಾಟ್ ಎವರ್ ದಟ್ ವಿ ಆರ್ ಮೇಕಿಂಗ್ ಟುಡೇ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್, ದಟ್ ಮಸ್ಟ್ ಬಿ ಸೊ ಶುಡ್ ಬಿ ರೆಡ್ಯೂಸ್ಡ್, ರಿಲೇಯಿಂಗ್ ಓವರ್ ದ ಕೆಮಿಕಲ್ ಪೆಸ್ಟಿಸೈಡ್ಸ್. ಕೆಮಿಕಲ್ಸ್ ಇಲ್ಲದೆ ಬೆಳೆಯೋ ತರ ಇರಬೇಕದು. ಸೊ ಹೆಲ್ಪ್ ಟು ರೆಡ್ಯೂಸ್ ದ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ವಿ ನೋ ದಟ್. ಓಕೆ, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಹೇಳಿದ್ರೆ ದೇ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಪೆಡಿಸಲ್ ಆರ್ ದ ಪೆಟಿಯೋಲ್. ಸೊ ಅಂದ್ರೆ ಅವಾಗ ಏನಾಗುತ್ತೆ, ಆ ಎಲೆಗಳು ಉದುರೋದು ಅಥವಾ ಆ ಒಂದು ಕ್ರಾಪ್ಗಳು ಉದುರೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಕಡಿಮೆ ಮಾಡೋದಿಕ್ಕೆ ಆ ತರ ಮಾಡ್ತಾರೆ. ಸೊ ನೆಕ್ಸ್ಟ್, ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಆಫ್ ಮಿನರಲ್ ಯೂಸೇಜ್ ಬೈ ದ ಪ್ಲಾಂಟ್. ದೇ ಮಸ್ಟ್ ಹ್ಯಾವ್ ಕೆಪಾಸಿಟಿ ಟು ಅಬ್ಸಾರ್ಬ್ ಸೊ ಎನಫ್ ಅಮೌಂಟ್ ಆಫ್ ಮಿನರಲ್ಸ್ ಅಂಡ್ ಯುಟಿಲೈಸೇಷನ್ ದಟ್ ಎಫಿಷಿಯನ್ಸಿ ಶುಡ್ ಬಿ ದೇರ್ ಇನ್ ದ ಪ್ಲಾಂಟ್. ಯುಟಿಲೈಸ್ ಮಾಡ್ಕೊಬೇಕು, ಎಫಿಷಿಯೆಂಟ್ ಆಗಿ ಅದನ್ನ ಏನ್ ಮಾಡಬೇಕು, ಅದನ್ನ ಪ್ಲಾಂಟ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ಕೊಬೇಕು, ಕ್ರಾಪ್ ಪ್ರೊಡಕ್ಷನ್ಗೆ. ಎನ್ಹಾನ್ಸ್ಡ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್, ವೆರಿ ಇಂಪಾರ್ಟೆಂಟ್. ಓಕೆ, we are making the genetically modified crops because to enhance the nutritional value of the food. For example, vitamin A enriched rices, for example golden rice ಕೇಳಿರ್ತೀರಾ. ಸೊ ಆ ಗೋಲ್ಡನ್ ರೈಸ್ ಅಂತ ಹೇಳಿದ್ರೆ ಹೆಸರು ಬಂದಿರೋದು ಆ ಕಾರಣನೇ ಅದ್ರ ಕಲರ್ ಇಂದ. ಸೊ ಜೊತೆಗೆ ಕಲರ್ ಇಂದ ಅಷ್ಟೇ ಅಲ್ಲ, ಅದಕ್ಕೆ ಎನ್ರಿಚ್ ಆಗಿರುತ್ತೆ ಬೀಟಾ ಕ್ಯಾರೋಟಿನ್. ಸೊ ದಟ್ ಮೀನ್ಸ್ ವಿಟಮಿನ್ ಎ. ಸೊ ಪ್ರಿನ್ಸಿಪಲ್ ಸೋರ್ಸ್ ಆಫ್ ವಿಟಮಿನ್ ಎ ಅಂತ ಹೇಳ್ತೀವಿ ಬೀಟಾ ಕ್ಯಾರೋಟಿನ್. ಸೊ ಹಾಗಾಗಿ ಅದನ್ನ ಎನ್ರಿಚ್ ಮಾಡ್ತಾ ಇದೀವಿ. So the main thing is we are just enriching the nutritive value of the food just by making them as like a genetically modified. Okay, so ಇಷ್ಟು ನೆನಪಿರ್ಲಿ ನಿಮ್ಗೆ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಇಂದ ಏನೇನು ಆಗತ್ತೆ ಅಂತ. ಇದನ್ನ ಬಿಟ್ಟು ಬೇರೆ ಏನು ಹೇಳಿದ್ರು ಕೂಡ ಅದು ರಾಂಗ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ ಬಟ್ ಅದರಿಂದ ನೆನ್ಪಿಡ್ಕೊಬೇಕು ಇದನ್ನ. ನೆಕ್ಸ್ಟ್ ನೋಡೋಣ, ಬಿಟಿ ಕಾಟನ್. ಇಲ್ಲಿ 4 ಕಾನ್ಸೆಪ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು, ಬಿಟಿ ಅಂದ್ರೆ ಏನು, ಬ್ಯಾಸಿಲಸ್ ಥುರಿಂಜಿಯನ್ಸಿಸ್. So it's a kind of a bacteria, you know that, bacillus, rod shaped bacteria, thuringiensis ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್, ಸೊ ಇನ್ನೊಂದು ವರ್ಡ್ ಯಾವ್ದು ತುಂಬಾ ಯೂಸ್ಫುಲ್ ಆಗುತ್ತೆ, ಎಸ್, ದೇ ಆರ್ ಪ್ರೊಡ್ಯೂಸಿಂಗ್ ಅ ಕೈಂಡ್ ಆಫ್ ಎ ಪ್ರೋಟೀನ್, ಟಾಕ್ಸಿಕ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಟಾಕ್ಸಿಕ್ ಪ್ರೋಟೀನ್ ಕ್ರಿಸ್ಟಲ್ಸ್ ಏನ್ಗಳಿದೆ, ಸೊ ದಟ್ ಈಸ್ ಎನ್ಕೋಡೆಡ್ ಬೈ ದ ಜೀನ್ ಕಾಲ್ಡ್ ಕ್ರೈಜೀನ್. ಅದು ಕ್ರೈಜೀನ್ ಇಂದ ಎನ್ಕೋಡ್ ಆಗಿರುತ್ತೆ. ಸಿ ದೇರ್. ಸೊ ನಾವು ಟಾಕ್ಸಿಕ್ ಕ್ರಿಸ್ಟಲ್ ಪ್ರೋಟೀನ್ ಎರಡನೇ ವರ್ಡು, ಕ್ರೈಜೀನ್ಸ್ ಅನ್ನೋದು ಮೂರನೇ ವರ್ಡು. ನೆಕ್ಸ್ಟ್, ದೇ ಆರ್ ಇನ್ಆಕ್ಟಿವ್ ಇನ್ ಸ್ಟೇಟ್. ಇನಿಷಿಯಲಿ ದೇ ಆರ್ ಇನ್ಆಕ್ಟಿವ್. ಓಕೆ, ಸೊ ಅದನ್ನ ನಾವು ಕಾಮನ್ ಆಗಿ ಪ್ರೋಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಸೊ ಬಟ್ ದೇ ಆರ್ ಬೀಯಿಂಗ್ ಆಕ್ಟಿವೇಟೆಡ್ ಇನ್ ದ ಗಟ್ ಆಫ್ ಇನ್ಸೆಕ್ಟ್ಸ್
with the help of alkaline pH. pH ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಯು ನೋ ದಟ್ ಪೊಟೆನ್ಸ್ ಆಫ್ ಹೈಡ್ರೋಜನ್. ಓಕೆ, ಸೊ ಆ ಪಿ ಎಚ್ ಅಲ್ಲಿ ಆಲ್ಕಲೈನ್ ಅಲ್ಲಿ ಏನಾಗುತ್ತೆ, ಇದು ಆಕ್ಟಿವೇಟ್ ಆಗುತ್ತೆ. ಸಿ ದಟ್ ಇಸ್ ಅನದರ್ ಫೋರ್ತ್ ವರ್ಡ್. ಓಕೆ, ಪ್ರೋಟಾಕ್ಸಿನ್ ಬಿಕಮಿಂಗ್ ದ ಆಕ್ಟಿವ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕಲೈನ್ ಪಿ ಎಚ್ ಇನ್ ದ ಗಟ್ ಆಫ್ ದ ಇನ್ಸೆಕ್ಟ್. ಅದಾದ್ಮೇಲೆ ಸೊ ಆಸ್ ಐ ಸೈಡ್ ಕ್ರೈಜಿನ್ ಅಂತ ಹೇಳದ್ನಲ್ಲ, ಅದರಲ್ಲಿ ಕ್ರೈ 1AC ಕ್ರೈ 1AB ಅಂತ ಹೇಳ್ಬಿಟ್ಟು ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಕಾಟನ್ ಬಾಲ್ ವರ್ಮ್ ಏನಿದೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಜೊತೆಗೆ ಕ್ರೈ AB ಅಂತ ಏನಿದೆ ದಟ್ ಇಸ್ ಕಂಟ್ರೋಲಿಂಗ್ ಓವರ್ ದ ಕಾರ್ನ್ ಬೋರರ್. ಇದು ಸ್ಟೋರಿ, ಅದನ್ನ ಇವಾಗ ಇಲ್ಲಿ ಹೇಳಿದೀನಿ ನೋಡಿ. BT ಕಾಟನ್ ಆಸ್ ದ BT ಇಂಡಿಕೇಟ್, BT ರೈಸ್, BT ಕಾಟನ್ ತುಂಬಾ ಫೇಮಸ್ ಆಗಿದ್ದು. ಇತ್ತೀಚೆಗೆ ನೋಡಿ ಎಷ್ಟೆಲ್ಲಾ ರೈಸ್ಗಳಿದೆ. ದೇರ್ ಆರ್ ಅಬೌಟ್ ಲ್ಯಾಕ್ ಟುಗೆದರ್ ವೆರೈಟೀಸ್ ಆಫ್ ರೈಸ್ ಅವೈಲೇಬಲ್ ಇನ್ ಇಂಡಿಯಾ ಓನ್ಲಿ. ಇಂಡಿಯಾದಲ್ಲೇನೆ ಲ್ಯಾಕ್ ಟುಗೆದರ್ ವೆರೈಟೀಸ್ ಆಫ್ ರೈಸ್ ಇದೆ. ಅದರಲ್ಲೊಂದು BT ರೈಸ್ ಅಂತ. BT ರೈಸ್ ಅಂತ ಹೇಳಿದ್ರೆ ಬಯೋಟೆಕ್ನಾಲಜಿಕಲ್ ರೈಸ್ ಅಲ್ಲ, ಅದು ಬ್ಯಾಸಿಲಸ್ ಥುರಿಂಜೆನ್ಸಿಸ್ ರೈಸ್. ಅದಕ್ಕೆ ಈ ಒಂದು ಬ್ಯಾಕ್ಟೀರಿಯಾದ ಜೀನ್ ಅನ್ನ ಎನ್ಕೋಡ್ ಮಾಡಿದ್ದಾರೆ. Understood? So, Bacillus thuringiensis, you can say. So, BT, protein crystals, they produce protein crystals, toxic insecticidal protein. See there? Bacillus thuringiensis producing the protein crystals, which are actually toxic insecticidal protein ಗಳಾಗಿರುತ್ತೆ. ಓಕೆನಾ? ಸೊ ಒಂದು. ನೆಕ್ಸ್ಟ್ ಎರಡನೇದು ನೆನ್ಪಿಟ್ಕೊಳ್ಳಿ. BT toxins, they are actually inactive. We used to call them as a protoxins anta helbodu. So the toxins are the protein crystal which are produced from the Bacillus thuringiensis. They are called BT toxin. They are inactive in state, so they are called prototoxins or protoxins. Now once that is taken up by, consumed by the insect, ಈಗ ಇದು ಈ ಒಂದು BT ಟಾಕ್ಸಿನ್ ಅನ್ನೋದು ಎಲ್ಲಿದೆ, ವಿ ಆರ್ ಸ್ಪ್ರೇಯಿಂಗ್ ಇನ್ ದ ಫಾರ್ಮ್ ಆಫ್ ಸ್ಪೋರ್. ಅದನ್ನ ಡ್ರೈಡ್ ಸ್ಪೋರ್ಗಳನ್ನ ವಾಟರ್ ಒಳಗಡೆ ಹಾಕಿ ಸ್ಪ್ರೇ ಮಾಡ್ತಾರೆ. ಒಂದು ನೀವು ನೋಡಿರ್ತೀರಾ, ಅದನ್ನ ಪೆಸ್ಟಿಸೈಡ್ ಆಗಿ ಯೂಸ್ ಮಾಡೋದು. ಇನ್ನೊಂದು ನಾವು ಇದನ್ನ ಇಂಜೆಕ್ಟ್ ಮಾಡ್ತಾ ಇದ್ದೀವಿ, ಜೆನೆಟಿಕಲಿ ಮಾಡಿಫೈಡ್ ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ಏನಾಗುತ್ತೆ, ದಿಸ್ ಪ್ರೋಟೀನ್ ಈಸ್ ಟೇಕನ್ ಅಪ್ ಬೈ, ಕನ್ಸ್ಯೂಮ್ಡ್ ಬೈ ಎನಿ ಅದರ್ ಕೈಂಡ್ ಆಫ್ ಇನ್ಸೆಕ್ಟ್ ಲೈಕ್ ವಾಟ್ ಇಸ್ ದಟ್, ಬಾಲ್ ವರ್ಮ್ ಅಂತ ಏನಿದೆ ಅದು ಏನ್ ಮಾಡುತ್ತೆ, ಕನ್ಸ್ಯೂಮ್ ಮಾಡ್ಕೊಂಡಾಗ. ಸೊ ಒನ್ಸ್ ದಟ್ ಎಂಟರ್ಸ್ ಇನ್ ಟು ದೇರ್ ಗಟ್ಗೆ ಹೋದಾಗ, ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕಲೈನ್ pH, ದಟ್ ಇನ್ಆಕ್ಟಿವ್ BT ಟಾಕ್ಸಿನ್ ಕನ್ವರ್ಟೆಡ್ ಇನ್ ಟು ಆಕ್ಟಿವ್ ಟಾಕ್ಸಿಕ್ ಕ್ರಿಸ್ಟಲ್. ಇದು ಆಕ್ಟಿವ್ ಟಾಕ್ಸಿನ್ ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದೇನ್ ಮಾಡುತ್ತೆ ಕನ್ವರ್ಟ್ ಆದ್ಮೇಲೆ, ಎಸ್ ದಟ್ ಸ್ಟಾರ್ಟೆಡ್ ಟು ಫಾರ್ಮ್ ದ ಪೋರ್ಸ್ in the epithelial tissue of the midgut. ಸೊ ಅದಿವಾಗ ಪೋರ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಎಲ್ಲಿ? ಇನ್ ದ epithelial cells of the midgut ಅಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಪೋರ್ಸ್ಗಳು ಫಾರ್ಮೇಶನ್ ಆದ್ಮೇಲೆ ಯು ನೋ ದಟ್ ಏನಾಗುತ್ತೆ, ಲೈಸಿಸ್ ಆಗುತ್ತೆ, ಸೆಲ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಜೊತೆಗೆ ಸ್ವೆಲ್ ಆಗುತ್ತೆ. ಸ್ವೆಲ್ ಆದ್ಮೇಲೆ ಲೈಸಿಸ್ ಆಗುತ್ತೆ ಅಂತ ಹೇಳ್ಬೋದು ನೀವು, ಬ್ರೇಕಪ್ ಆಗುತ್ತೆ. ಸೊ ದಟ್ ಮೀನ್ಸ್ ದಟ್ ಲೀಡ್ಸ್ ಟು ಡೆತ್ ಆಫ್ ದ ಇನ್ಸೆಕ್ಟ್. ಆ ಇನ್ಸೆಕ್ಟ್ ಅವಾಗ ಡೆತ್ ಆಗುತ್ತೆ. ಇದನ್ನೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಜೆನೆಟಿಕಲಿ ಮಾಡಿಫೈಡ್, ಇವಾಗ ಒಳಭಾಗದಲ್ಲೇ ಜೀನ್ಸ್ ಇರೋದು. ಇಫ್ ವಿ ಆರ್ ಅಪ್ಲೈಯಿಂಗ್ ಓವರ್ ದ ಕ್ರಾಪ್ ಬೈ ಯೂಸಿಂಗ್ ದ BT ಸ್ಪೋರ್ಸ್, ಡ್ರೈಡ್ ಸ್ಪೋರ್ಸ್, ಆ ಡ್ರೈಡ್ ಸ್ಪೋರ್ಸ್ ಗಳನ್ನ ನೀರಿಗೆ ಹಾಕಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ದೀಸ್ Bacillus thuringiensis toxins which are inactive, they are present over the leaves of the crop ನ ಎಲೆಗಳ ಮೇಲಿದೆ. and once that is taken up by the, consumed by the insect, ತೆಗೆದುಕೊಂಡ್ಮೇಲೆ this prototoxin or protoxin enters into their gut in the presence of alkaline pH. so that's being converted into the active, so protein crystal, active crystal toxic crystal ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅವಾಗ ಏನ್ ಮಾಡುತ್ತೆ, ದಟ್ ಕಾಸಸ್ ದ ಪೋರ್ಸ್ ಇನ್ ದೇರ್ ಎಪಿಥೀಲಿಯಂ ಆಫ್ ದ ಮಿಡ್ಗಟ್. ಪೋರ್ಸ್ಗಳಾಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ, ಲೈಸಿಸ್ ಆಗುತ್ತೆ, ಲೀಡ್ಸ್ ಟು ಡೆತ್ ಆಗುತ್ತೆ. ಓಕೆ, ಸೊ ದಟ್ಸ್ ದ ಥಿಂಗ್. ನೆಕ್ಸ್ಟ್, ದ ಟಾಕ್ಸಿನ್ ಈಸ್ ಕೋಡೆಡ್ ಬೈ ದ ಜೀನ್. ದಿಸ್ active toxic crystal is coded by the gene called crygene.
CRY, ಅದನ್ನ ಕ್ರಿಸ್ಟಲ್ ಜೀನ್ ಅಂತ ಹೇಳ್ಬೋದು, CRY. ಸೊ ಅದ್ರಲ್ಲಿ ಹೇಳ್ತಾರೆ ಇವಾಗ CRY1AZ and CRY1AB. ಸೊ ದಟ್ಸ್ ಬೋತ್ ಆರ್ ರೆಸ್ಪಾನ್ಸಿಬಲ್ ಕಂಟ್ರೋಲಿಂಗ್ ಓವರ್ ದ ಬಾಲ್ ವರ್ಮ್. ಸೊ ಬಾಲ್ ವರ್ಮ್ ಅಂತ ಏನಿದೆ ಅದನ್ನ ಕಂಟ್ರೋಲ್ ಮಾಡೋದಿಕ್ಕಿರೋದು. ಇನ್ನೊಂದು ಕಾಟನ್ ಬಾಲ್, ಯು ಕ್ಯಾನ್ ಸೇ ಕಾಟನ್ ಬಾಲ್ ಆಯ್ತು. ಸೊ ಕಾರ್ನ್ ಬೋರರ್ ಅಂತ ಹೇಳಿದ್ರೆ ಏನು? ಆಸ್ ದ ನೇಮ್ ಇಂಡಿಕೇಟಿಂಗ್ ಬೋರರ್, ಅದನ್ನ ತೂತ ಮಾಡುತ್ತೆ ಅದು. ಓಕೆ, ಸೊ ಅದನ್ನ ಪ್ರಿವೆಂಟ್ ಮಾಡೋದು. ಎಷ್ಟು ನೋಡಿ ಫ್ರೂಟ್ಸ್ಗಳ ಒಳಭಾಗದಲ್ಲಿ ಹುಳಗಳು ಹೋಗೋದು, ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ನಾವು ಇದನ್ನ ಮಾಡ್ತಾ ಇರೋದು. ಎಸ್ಪೆಷಲಿ ಕಾಟನ್ ಯೂಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇದನ್ನ ಬಿಟಿ ಕಾಟನ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ಸ್ ದ ಕಾನ್ಸೆಪ್ಟ್ ಯು ನೀಡ್ ಟು ರಿಮೆಂಬರ್. ನೆಕ್ಸ್ಟ್, ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಗಳಿಗೆ ಬಂದಾಗ, ಪೆಸ್ಟ್ ರೆಸಿಸ್ಟೆಂಟ್ ಕೆಲವು ಪೆಸ್ಟ್ಗಳಿರುತ್ತೆ. ಸೊ ಕಾಮನ್ ಆಗಿ ಏನಂತ ಹೇಳಿದ್ರೆ, ಯು ನೋ, ಜಸ್ಟ್ ಒನ್ ಎಕ್ಸಾಂಪಲ್ ವಿ ಆರ್ ಟೇಕಿಂಗ್, ದಟ್ಸ್ ನಥಿಂಗ್ ಬಟ್ ದ ಟೊಬ್ಯಾಕೋ ಪ್ಲಾಂಟ್ ಗಳನ್ನ ತೆಗೆದುಕೊಳ್ತಾ ಇದೀವಿ. ಓಕೆ, ಸೊ ಅದರಲ್ಲಿ ಕಾಮನ್ ಆಗಿ ಏನಂತ ಹೇಳಿದ್ರೆ, ಸೊ ರೂಟ್ ಅನ್ನ ಅಟ್ಯಾಕ್ ಮಾಡೋ ಒಂದು ಇದಿರುತ್ತೆ, ನಿಮ್ಯಾಟೋಡ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ವಿ ಆರ್ ಯೂಸಿಂಗ್ ದಟ್. ಯಾವುದನ್ನ ಯೂಸ್ ಮಾಡ್ತಾ ಇದೀವಿ? ಮೆಲಿಯೋಡಿಸೈನ್ ಇನ್ಕಾಗ್ನಿಷಿಯಾ ವಿ ಆರ್ ಯೂಸಿಂಗ್. ಓಕೆ, ಸೊ ಇಲ್ಲಿ ಒಂದು ಕಾಮನ್ ಆಗಿ ರೂಟ್ ಇನ್ಫೆಕ್ಷನ್ ಅಂತ ಹೇಳೋಣ. ರೂಟ್ ಇನ್ಫೆಕ್ಷನ್ ಇಂದ ಆಗೋದಿದು. ಓಕೆ, nowadays we are using a method called silencing, RNA interference. RNA, you know, I ಅಂತ ಯೂಸ್ ಮಾಡ್ತೀವಿ ಅಲ್ಲಿ, that indicates the interference ಅಂತ ಹೇಳ್ಬಿಟ್ಟು, interference. So what's that mean? So we are silencing the RNA. ಸೊ ಹಾಗಾಗಿ RNA silencing ಅಂತ ಹೇಳ್ತೀವಿ. ಸೈಲೆನ್ಸಿಂಗ್, RNA silencing ಅಂತ ಹೇಳಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ RNA silencing here? mRNA ಅಂತ ಕೇಳಿರ್ತೀರ, ಮೆಸೆಂಜರ್ RNA ಅಂತ ಹೇಳ್ಬಿಟ್ಟು. ಓಕೆ, ಸೊ ಇವಾಗ ಏನಾಗಬೇಕು ಅಂತ, ಡಬಲ್ ಸ್ಟ್ರಾಂಡೆಡ್ RNA ಗಳನ್ನ ಮತ್ತೆ ಯೂಸ್ ಮಾಡ್ತಾ ಇದೀವಿ. ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸಸ್ ಸೆನ್ಸ್ ಮತ್ತೆ ಆಂಟಿ ಸೆನ್ಸ್ RNA. ಎರಡು ಕೋಡಾನ್ಸ್ಗಳು, ಎರಡು ವರ್ಡ್ಗಳನ್ನ ನೆನ್ಪಿಡ್ಕೊಬೇಕು. ಒಂದು ಸೆನ್ಸ್, ಇನ್ನೊಂದು ಆಂಟಿ ಸೆನ್ಸ್ ಅಂತ ಹೇಳ್ಬಿಟ್ಟು, ಆಂಟಿ ಸೆನ್ಸ್. So now that's making the double-stranded RNA. It is preventing the mRNA for the translation. See this one. mRNA is responsible for the what? Translation ಆಗತ್ತೆ. So now when we are introducing this one into this plant, ಈ plant ಗೆ ನಾವು ಇವಾಗ ನಿಮ್ಯಾಟೋಡ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಏನಾಗುತ್ತೆ ಆಕ್ಚುಲಿ? ಸೊ now there will be sense and antisense codons are present. So now they are forming the double-stranded RNA. Double-stranded RNA formation ಆಗ್ತಾ ಇದೆ. When this binds to mRNA ಗೆ ಬೈಂಡ್ ಆದಾಗ dsRNA ಅಂತ ಬರೆಯೋಣ. ಡಬಲ್-ಸ್ಟ್ರಾಂಡೆಡ್ RNA ಬೈಂಡ್ ಆಗ್ತಾ ಇದೆ. ಸೊ ನಾವು ಇವಾಗ ಏನಾಗಬೇಕು? ಇಟ್ ಈಸ್ ಸೈಲೆನ್ಸಿಂಗ್ ದ mRNA ನ ಸೈಲೆನ್ಸ್ ಮಾಡ್ತಾ ಇದೆ. ಯಾಕೆ? ಬಿಕಾಸ್ ಇಟ್ ಈಸ್ ಸೈಲೆನ್ಸಿಂಗ್ ದ mRNA ಫ್ರಮ್ ದ ಟ್ರಾನ್ಸ್ಲೇಷನ್ ಆಗಬಾರ್ದು. ಆಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಸೊ ದೇರ್ ಬೈ ದ ಪ್ಲಾಂಟ್ ವಿಲ್ ಬಿ ಪ್ರೊಟೆಕ್ಟೆಡ್. ಇದು ಪ್ರೊಟೆಕ್ಟ್ ಆಗುತ್ತೆ. ಸೊ ದೇರ್ ಬೈ ಇಟ್ ಈಸ್ ಪ್ರಿವೆಂಟಿಂಗ್ ದ ಪೆಸ್ಟ್ ಅನ್ನ ಪ್ರಿವೆಂಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಈಗ ಅಕಸ್ಮಾತ್ ಏನಾದ್ರೂ dsRNA ಇಲ್ಲ ಅಂದ್ರೆ ಏನಾಗುತ್ತೆ? ಟ್ರಾನ್ಸ್ಲೇಷನ್ ಆಗುತ್ತೆ. ದಟ್ ಸ್ಟಾರ್ಟೆಡ್ ಟು ಮಲ್ಟಿಪ್ಲೈ ಅಂಡ್ ಫೈನಲಿ ದಟ್ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ವಾಟ್ ಎವರ್ ದೇ ವಾಂಟ್. ಲೈಕ್ ಅದಕ್ಕೆ ಯಾವುದಕ್ಕೆ ತಕ್ಕಾಗಿ ಪ್ರೋಟೀನ್ ಬೇಕೋ ಅದು ಪ್ರೊಡ್ಯೂಸ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಗೆ ಬಂದಾಗ ನಿಮ್ಗೆ ನೆನಪಿರ್ಬೇಕಾಗಿರೋ ವರ್ಡ್ ನೆಮ್ಯಾಟೋಡ್. ದಟ್ ಇಸ್ ನಥಿಂಗ್ ಬಟ್ ಮೆಲಿಯೋಡಿಸೈನ್ ಇನ್ಕಾಗ್ನಿಷಿಯಾ. ಟೊಬ್ಯಾಕೋದಲ್ಲಿ ರೂಟ್ ಇನ್ಫೆಕ್ಷನ್ ಆಗಿರುತ್ತೆ. ಸೊ RNA ಇಂಟರ್ಫೆರೆನ್ಸ್ ಅಂತ ಹೇಳ್ತೀವಿ. ಸೊ ದೇರ್ ವಿ ಆರ್ ಯೂಸಿಂಗ್ ದ RNA ಸೈಲೆನ್ಸಿಂಗ್ ವರ್ಡ್. RNA ಸೈಲೆನ್ಸಿಂಗ್ ಯಾವ ತರ ಸೈಲೆನ್ಸ್ ಮಾಡಬೇಕು? ಸೊ ಜಸ್ಟ್ ಬೈ ಸೆನ್ಸ್ ಮತ್ತೆ ಆಂಟಿ ಸೆನ್ಸ್ ಕೋಡಾನ್ಸ್ ಗಳಿರುತ್ತೆ. ಸೊ ಡಬಲ್ ಸ್ಟ್ರಾಂಡೆಡ್ RNA ಅದನ್ನ ಸೈಲೆನ್ಸ್ ಮಾಡುತ್ತೆ, ಬೈಂಡ್ಸ್ ವಿತ್ mRNA, ಪ್ರಿವೆಂಟಿಂಗ್ ದ ಟ್ರಾನ್ಸ್ಲೇಷನ್ ಅಂತ ಹೇಳ್ಬೋದು. ಸಿಂಪಲ್ ಕಾನ್ಸೆಪ್ಟ್, ರಿಮೆಂಬರ್ ದ ಕೀ ವರ್ಡ್ಸ್. ನೆಕ್ಸ್ಟ್, ಈಗ ಬಯೋಟೆಕ್ನಾಲಜಿ ಇನ್ ಮೆಡಿಕಲ್ ಸೈನ್ಸ್ ಆರ್ ಮೆಡಿಸಿನಲ್ ಫೀಲ್ಡ್ ಗೆ ಬಂದಾಗ ಇಲ್ಲಿ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಒಂದು, ಸೆಕೆಂಡ್ ಒನ್ ಡಯಾಗ್ನೋಸಿಸ್ ಒಂದು. ಓಕೆ, ಡಯಾಗ್ನೋಸಿಸ್ ಬಗ್ಗೆ ತಿಳ್ಕೋಬೇಕು. ಅಂಡ್ ಥರ್ಡ್ ಒನ್ ಜೀನ್ ಥೆರಪಿ ಅಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಅಂತ ಹೇಳಿದ್ರೆ ಏನು? ವಿ ನೋ ಇನ್ಸುಲಿನ್, ರೈಟ್? ಇನ್ಸುಲಿನ್ ಕೆಲಸ ಏನಾಗುತ್ತೆ? ಎಸ್, ಇನ್ಸುಲಿನ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ಇನ್ ಅವರ್ ಬಾಡಿ.
ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಅಂಡ್ ರೆಗ್ಯುಲೇಟಿಂಗ್ ದ ಬ್ಲಡ್ ಶುಗರ್ ಲೆವೆಲ್. ಸೊ ಹಾಗಾಗಿ ಐ ಆಮ್ ರೈಟಿಂಗ್ ಹಿಯರ್ it regulates the blood sugar level. Okay, and it's also commonly called ಏನಂತ ಹೇಳ್ಬೋದು, hypoglycemic ಅಂತ ಹೇಳ್ತೀವಿ. See the word hypo in the sense ಕಡಿಮೆ ಮಾಡುತ್ತೆ, glycemic in the sense glucose ಅನ್ನ ಕಡಿಮೆ ಮಾಡುತ್ತೆ. But how? Just by converting the excess of glucose into glycogen, and the glycogen is being stored in the liver and muscles, store ಆಗುತ್ತೆ. And whenever our body required, that provides the energy. Whenever the glucose level drops, that convert into glucose again, and that balance the glucose level. ಈ ತರ ನೆನ್ಪಿಟ್ಕೊಳ್ಳಿ. ಸೊ ಇನ್ಸುಲಿನ್ ಇದೆ. ಸೊ ಈಗ ನ್ಯಾಚುರಲ್ ಆಗಿ ಇಲ್ಲಿ ಪ್ರೋ ಇನ್ಸುಲಿನ್ ಇದೆ. ಓಕೆ, ದ ಫಸ್ಟ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ವಾಸ್ ಕ್ರಿಯೇಟೆಡ್ ಇನ್ ದ ಇಯರ್ 1983 by an American company called Eli Lilly ಅಂತ ಹೇಳ್ಬಿಟ್ಟು 1983 ಅಲ್ಲಿ ನೆನ್ಪಿಡ್ಕೊಬೇಕಾಗಿರೋ ವರ್ಡ್ಸ್ಗಳು ನೀಟ್ಗೆ ಅದೇ ಇಂಪಾರ್ಟೆಂಟ್ ಆಗೋದು. ಪ್ರೋ ಇನ್ಸುಲಿನ್ ಹ್ಯಾಸ್ every insulin has a 2 polypeptide chain. ಎರಡು polypeptide chainಗಳು ಇರುತ್ತೆ. So we used to call them as a chain and B chain. So A and B ಅಂತ ತಿಳ್ಕೊಳ್ಳೋಣ. Okay, and both the chains are, so I'm just writing here, they are having 2 polypeptide chains. 2 polypeptide chains ಗಳಿರುತ್ತೆ. Okay, we used to call them as A and B. So both are combined, linked by the disulfide bridge. Okay, ಇರುತ್ತೆ ಅಲ್ಲಿ. Okay, disulfide bridge ಇಂದ ಕನೆಕ್ಟ್ ಆಗಿರುತ್ತೆ ಎರಡನ್ನು ಕೂಡ. But in human, ಕಾಮನ್ ಆಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ one extra stretched polypeptide chain is present. Okay, that condition is called pro-insulin. Extra stretch of one more, the polypeptide is commonly called C-peptide ಅಂತ ಹೇಳ್ಬೋದು. C-peptide, so you can say the C chain. C-peptide ಇದೆ. Okay, so during the process we have to be process ಮಾಡಬೇಕಾಗುತ್ತೆ. So thereby we are removing the C-peptide here. C-peptide ರಿಮೂವ್ ಮಾಡಿದ್ರೆ, ಸೊ ಮತ್ತೆ ಇಲ್ಲಿ ಕಲರ್ ಗೊತ್ತಾಗುತ್ತೆ ನಿಮಗೆ, ಬಿ ಮತ್ತೆ ಎ ಚೈನ್ ವಿತ್ ಡೈಸಲ್ಫೈಡ್ ಬ್ರಿಡ್ಜ್. ಸೊ ದ ಇನ್ಸುಲಿನ್, ಮೆಚೂರ್ ಇನ್ಸುಲಿನ್ ಈಸ್ ಫಾರ್ಮ್ಡ್, ಇನ್ಸುಲಿನ್ ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೀಗೆ ನೆನ್ಪಿಟ್ಕೊಬೇಕು, ಪ್ರೋ ಇನ್ಸುಲಿನ್ ಆರ್ ದ ಮೆಚೂರ್ ಇನ್ಸುಲಿನ್. ಇನ್ ಪ್ರೋ ಇನ್ಸುಲಿನ್ there is an extra stretch of polypeptide is present, that is called C-peptide or the C chain. So every protein, or you can say insulin, having a 2 polypeptide chain bind together with a disulfide bridge. So in the process they are removing the C-peptide and finally they are getting this one. Previously ಹಿಂದೆ ಅಂದ್ರೆ in the ancient period before 1980s, ಹಿಂದೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, they were extracting the insulin from the cattle and pigs ಗಳಿಂದ, ಕ್ಯಾಟಲ್ಸ್ ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು, ಗೊತ್ತಿರಬೇಕು. ಸೊ ಇನ್ ದ ಏನ್ಷಿಯಂಟ್ ಪೀರಿಯಡ್, ಏನ್ಷಿಯಂಟ್ ಅಂದ್ರೆ ತುಂಬಾ ಅಲ್ಲ, ಬಿಫೋರ್ 1980s, ಸೊ ಇನ್ಸುಲಿನ್ ವರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದಾಗ ಅಲ್ಲಿ ಕೇಳಬಹುದು ನಿಮ್ಗೆ, ಪಿಗ್ಸ್ ಅಥವಾ ಡಾಂಕೀಸ್ ಅಥವಾ ಹ್ಯೂಮನ್ಸ್, ಈ ತರ ಎಲ್ಲ ಕೇಳ್ತಾರೆ. ಸೊ ನಮಗೆ ಗೊತ್ತಿರಬೇಕು, ದೇ ವರ್ ಎಕ್ಸ್ಟ್ರಾಕ್ಟಿಂಗ್ ದ ಇನ್ಸುಲಿನ್ ಫ್ರಮ್ ದ ಸ್ಲಾಟರ್ಡ್ ಕ್ಯಾಟಲ್ ಅಂಡ್ ಪಿಗ್ಸ್. ಸ್ಲಾಟರ್ಡ್, ಸತ್ತ ಮೇಲೆ ಅದರಿಂದ ಏನ್ ಮಾಡ್ತಾ ಇದ್ರು, ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು ಇನ್ಸುಲಿನ್, ಅದನ್ನ ನಮಗೆ ಇಂಜೆಕ್ಟ್ ಮಾಡ್ತಾ ಇದ್ರು. ಬಟ್ ಆಕ್ಚುಲಿ ಯಾಕೆ ಅದನ್ನ ನಿಲ್ಸಿದ್ರು ಅಂತ ಹೇಳಿದ್ರೆ, ಎಸ್, ಸೊ ದಟ್ಸ್ ಬಿಕಾಸ್ ಆಫ್ few people started to produce allergy against this one. Allergy cause ಆಗ್ತಾ ಇತ್ತು. You know allergy, an exaggerated response of our immune system. Sometime ಅದೇನಾದ್ರು ಇನ್ನೂ exaggerate ಆದ್ರೆ that may leads to death as well. ಓಕೆ, ಓವರ್ ಅಲರ್ಜೆಟಿಕ್ ಆದಾಗ ಡೆತ್ ಕೂಡ ಕಾಸ್ ಆಗಬಹುದು. ಸೊ ಹಾಗಾಗಿ ಅದರಿಂದ ಏನಾಗ್ತಾರೆ, ಸೊ ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ದ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್. nowadays you know that diabetic patient every day they have to take the insulin injection. ತಗೊಬೇಕಲ್ಲ, intravenously means they are injecting that into the blood veins, ತಗೊಬೇಕಾಗುತ್ತೆ. see, that insulin is genetically engineered. ಇವಾಗ ನಮ್ಮ ಬಾಡಿಯಲ್ಲಿ ಆಗ್ತಾ ಇಲ್ಲ, ಅದು ಪ್ರೊಡ್ಯೂಸ್ ಆಗ್ತಾ ಇಲ್ಲ. ನಾವು ಅಂದ್ರೆ ಎಲ್ಲ ಅಲ್ಲ, ಡಯಾಬಿಟಿಕ್ ಪೇಷಂಟ್ಗಳಲ್ಲಿ. ಇನ್ ಡಯಾಬಿಟಿಕ್ ಪೇಷಂಟ್, the islets of Langerhans fails to produce enough amount of insulin.
then their blood glucose level increases. This condition is nothing but diabetes mellitus. ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ they need to inject the insulin from outside, so which is prepared in laboratory with the help of genetically engineered insulin. So that's nothing but this concept. Okay, nowadays we are obtaining that. So next ಅದೇ ತರ ಜೀನ್ ಥೆರಪಿಗೆ ಬರೋಣ. ಸೊ ಕಾನ್ಸೆಪ್ಟ್ ತುಂಬಾ 1 or 2 times ಕೇಳಿದ್ದಾರೆ ಇದರಲ್ಲಿ. ಸೊ ಪಾರ್ಕಿನ್ಸನ್ಸ್, ಎಡಿಸನ್ಸ್, ಮತ್ತೆ ರಿಮಿಟಾಯ್ಡ್ ಆರ್ಥರೈಟಿಸ್, ಸೊ ಈ ತರ ಅಲ್ಝೀಮರ್ಸ್ ಡಿಸೀಸಸ್, ಸೊ ಕ್ಯೂರ್ ಮಾಡೋದಕ್ಕೆ ಯೂಸ್ ಮಾಡೋದು ಜೀನ್ ಥೆರಪಿ. ಸೊ ದ ಕಲೆಕ್ಷನ್ ಆಫ್ ದ ಕರೆಕ್ಷನ್ ಆಫ್ ದ ಜೀನ್ ಡಿಫೆಕ್ಟ್. ಜೀನ್ ಥೆರಪಿ ಅಂದ್ರೆ ಜೀನ್ ಡಿಫೆಕ್ಟ್ ಅನ್ನ ಕರೆಕ್ಟ್ ಮಾಡೋದು. ಓಕೆ, ಯಾವುದೋ ಒಂದು ಜೀನ್ ಡಿಫೆಕ್ಟ್ ಆಗಿರುತ್ತೆ, ಜಸ್ಟ್ replacing that gene by using lymphocytes. Lymphocytes ಗಳ ಮುಖಾಂತರ, ರೆಟ್ರೋವೈರಸ್ ಗಳ ಮುಖಾಂತರ ಅದನ್ನ ಇಂಜೆಕ್ಟ್ ಮಾಡೋದು. ಸೊ thereby they are just replacing the defected gene with the correct gene. They are just replacing the defect gene with a correct gene by introducing the new one. ಸೊ ನೋಡಿ ಇಲ್ಲಿ ಕೆಲವು ಇನ್ಫಾರ್ಮೇಶನ್ ಇದೆ ಏನಂತ ಹೇಳಿದ್ರೆ, ಸೊ ಇನ್ಸರ್ಷನ್ ಆಫ್ ನಾರ್ಮಲ್ ಜೀನ್ಸ್. ಓಕೆ, so then defective mutant allele of the genes are replaced. That's the principle involved in the gene therapy. Therapy ಅಂತ ಹೇಳಿದ್ರೆ ಟ್ರೀಟ್ಮೆಂಟ್, ಥೆರಾಪೆಟಿಕ್ಸ್ ಟ್ರೀಟ್ಮೆಂಟ್ ಆಗುತ್ತೆ. ಜೀನ್ ಥೆರಪಿ ಜೀನ್ಗಳನ್ನ ಟ್ರೀಟ್ ಮಾಡೋದು. ಇಸ್ ಇಟ್ ಪಾಸಿಬಲ್ ಟು ಟ್ರೀಟ್ ದ ಜೀನ್ಸ್? ಬಿಕಾಸ್ ಯು ನೋ ದಟ್ ಸೆಲ್ಸ್ ಆರ್ ವೆರಿ ಸ್ಮಾಲ್. ಓಕೆ, ಸೊ ಇನ್ಸೈಡ್ ದ ಸೆಲ್ ಒಳಭಾಗದಲ್ಲಿ ನ್ಯೂಕ್ಲಿಯಸ್ ನಲ್ಲಿ ಕ್ರೋಮೋಸೋಮ್ ನಲ್ಲಿ ಜೀನ್ಸ್ಗಳು, ಆ DNA ಜೀನ್ಸ್ಗಳು ಅಷ್ಟು ಚಿಕ್ಕದಾಗಿರೋದನ್ನ ಇಸ್ ಇಟ್ ಪಾಸಿಬಲ್ ಟು ಐಡೆಂಟಿಫೈ ಅಂಡ್ ರಿಮೂವಿಂಗ್ ದಟ್ ಅಂಡ್ ರಿಪ್ಲೇಸಿಂಗ್ ದಟ್? ಸೊ ದಾಟ್ಸ್ ನಥಿಂಗ್ ಬಟ್ ಜೀನ್ ಥೆರಪಿ. ಇಲ್ಲಿ ನಾವು ಹಿಂದೆ ಬೋನ್ ಮ್ಯಾರೋ ಅನ್ನ ಯೂಸ್ ಮಾಡ್ತಾ ಇದ್ರು, ಇವತ್ತಿಗೂ ಕೂಡ ಬೋನ್ ಮ್ಯಾರೋ ಇರುತ್ತೆ, ಬಟ್ ಸ್ಟೆಮ್ ಸೆಲ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಅಕ್ಯುರೇಟ್ ಇರುತ್ತೆ, ಬಟ್ ನಾರ್ಮಲ್ ಆಗಿ ಅಕ್ಯುರೇಟ್ ಇರೋ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿ ದೇ ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಸೆಲ್ಸ್ ಫ್ರಮ್ ದ ಪೇಷಂಟ್ ಅಂಡ್ ಅಂದ್ರೆ ಲಿಂಫೋಸೈಟ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ದೇ ಆರ್ ಕಲ್ಚರಿಂಗ್ ಇನ್ ದ ಲ್ಯಾಬೋರೇಟರಿ. And once that cDNA, complementary DNA ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. So that is replacing the defect one. So ಇಲ್ಲಿ ಅದು insertion of the normal gene. Okay, so thereby they are replacing the defective mutant allele of the gene. So ಅದ್ರ ಮುಖಾಂತರ replace ಮಾಡ್ತಾ ಇದ್ದಾರೆ. So next, that was produced by M. Blees as well as W.F. Andresco. ನೆನ್ಪಿಟ್ಕೊಬೇಕು, ಯಾರದು? ಎಂ ಬ್ಲೀಸ್ ಅಂಡ್ W.F. Andresco in 1990. 4-year-old girl child. ಸೊ ಮೇಲೆ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಓಕೆ, ಸೊ ಅದಕ್ಕೂ ಕೂಡ ಇನ್ನೊಂದು ADA ಅಂತ ನೆನ್ಪಿಟ್ಕೊಂಡಿರ್ಬೇಕು, ಸಫರಿಂಗ್ ಫ್ರಮ್ ADA. ಸೊ ಏನಾಗಂತ ಹೇಳಿದ್ರೆ ಡಿಅಮೈನೇಸ್, ಅಡಿನೋಸಿನ್ ಡಿಅಮೈನೇಸ್ ಅಂತ ಕೇಳಿರ್ತೀರಾ ಡಿಸೀಸ್ಗಳು. ಇಲ್ಲಿ ಮೇನ್ ಆಗಿ ಯೂಸ್ ಮಾಡೋದೇನು? ಲಿಂಫೋಸೈಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಲಿಂಫೋಸೈಟ್ಸ್ ಫ್ರಮ್ ದ ಪೇಷಂಟ್ ಎಕ್ಸ್ಟ್ರಾಕ್ಟ್ ಮಾಡೋದು. ನೆಕ್ಸ್ಟ್ ದೇ ಆರ್ ಕಲ್ಚರಿಂಗ್ ದಟ್ ವಿತ್ cDNA ಇನ್ ಲ್ಯಾಬೋರೇಟರಿ, ಕಾಂಪ್ಲಿಮೆಂಟರಿ DNA ಜೊತೆ ಏನ್ ಮಾಡೋದು? ನೆಕ್ಸ್ಟ್ ಕಲ್ಚರ್ ಮಾಡೋದು, ಕಲ್ಚರಿಂಗ್, ದೆನ್ with anta helona, with cDNA culturing, and after that introducing that into patient's body, introducing into the patient's body. Okay, so that's the thing. ಸೊ ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ, ರೀಪ್ಲೇಸ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಜೀನ್ ಥೆರಪಿಯನ್ನ 1990s ಅಲ್ಲಿ ಸೊ ಫಸ್ಟ್ ಎಂ ಬ್ಲೀಸ್ ಅವರು ಜೊತೆಗೆ W.F. Andresco ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಆನ್ 4-year-old girl child, you can say girl child suffering from adenosine deaminase. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೋನ್ ಮ್ಯಾರೋ ಇಂದನೂ ಕೂಡ ಆಗುತ್ತೆ, ಸ್ಟೆಮ್ ಸೆಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿರೋದು ಕ್ಯೂರ್ ಆಗಿರುತ್ತೆ, ಬಟ್ ಆದ್ರೆ ಟೆಂಪರರಿ ಆಗಿರೋದ್ರಿಂದ ದೇ ಸ್ಟಾರ್ಟೆಡ್ ಟು ಯೂಸ್ ದ ಲಿಂಫೋಸೈಟ್ಸ್, ಎಕ್ಸ್ಟ್ರಾಕ್ಟ್ ದ ಲಿಂಫೋಸೈಟ್ ಫ್ರಮ್ ದ ಪೇಷಂಟ್ಸ್, culturing that with respect to the genes cDNA in laboratory and introducing that into the patient's body. Thereby they are just replacing the defect one with the correct one. Okay, so that's the gene therapy. Next, molecular diagnosis ge bandre. Okay, ಇಲ್ಲಿ ಕೆಲವು ಟೆಕ್ನಾಲಜೀಸ್ ಗಳಿದೆ ನೋಡಿ. ಪಾಲಿಮರೇಸ್ ಚೈನ್ ರಿಯಾಕ್ಷನ್, ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಮತ್ತೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ.
ಆಂಟಿಜನ್ ಆಂಟಿಬಾಡಿ ಪ್ರಿನ್ಸಿಪಲ್ ಇನ್ವಾಲ್ವ್ ಆಗಿರುತ್ತೆ ಅಲ್ಲಿ. ಸೊ ಪಾಲಿಮರೇಸ್ ಚೈನ್ ರಿಯಾಕ್ಷನ್ PCR. ಸೊ ಪ್ರೀವಿಯಸ್ಲಿ ವಿ ವರ್ ಡಿಸ್ಕಸಿಂಗ್ ಕಂಪ್ಲೀಟ್ ಆಗಿ ಅದರಲ್ಲಿ 3 ಸ್ಟೆಪ್ಗಳಿರುತ್ತೆ ಅಂತ ಹೇಳಿದ್ದು, ಡಿನ್ಯಾಚುರೇಷನ್, ಅನಿಲಿಂಗ್ ಅಂಡ್ ಎಕ್ಸ್ಟೆನ್ಷನ್ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಥರ್ಮೋಸ್ಟೇಬಲ್ ಒಂದು ಬ್ಯಾಕ್ಟೀರಿಯಾ ಕೂಡ ಯೂಸ್ ಮಾಡ್ತೀವಿ ನಾವು, ಥರ್ಮಸ್ ಅಕ್ವಾಟಿಕಸ್ ಅಂತೆಲ್ಲ ಹೇಳಿಬಿಟ್ಟು. ಸೊ ಇಲ್ಲಿ PCR ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ದ ಆಂಪ್ಲಿಫಿಕೇಶನ್ಗೆ ಸಹಾಯ ಮಾಡುತ್ತೆ. ಅದಷ್ಟೇ ಅಲ್ಲ, ಇಟ್ಸ್ ವೆರಿ ಈಸಿ ಟು ಐಡೆಂಟಿಫೈ ದ ಡಿಸೀಸಸ್. ಸರ್ ಯಾವ ತರ? ಸೊ ಈಗ ನಮಗೆ ಕಾಮನ್ ಆಗಿ ಗೊತ್ತಿರಬೇಕು, ಪ್ರೀವಿಯಸ್ಲಿ HIV ಡಿಟೆಕ್ಷನ್ ಅಲ್ಲಿ ಇದನ್ನು ಕೂಡ ಯೂಸ್ ಮಾಡ್ತಾ ಇದ್ರು, ಯಾವುದು PCR ಮತ್ತೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ SN ಕೂಡ. ಓಕೆ, ಇವತ್ತಿಗೂ ಕೂಡ ವಿ ಆರ್ ಯುಟಿಲೈಸಿಂಗ್ ದಿಸ್ ಟೆಕ್ನಾಲಜಿ. ಇವತ್ತಿಗೂ ಅಂತ ಹೇಳಿದ್ರೆ ಅದು ಈಗಲೇ ಡೆವಲಪ್ ಆಗಿರೋದು. RT-PCR, ಸೊ ರ್ಯಾಪಿಡ್ ಟೆಸ್ಟ್ PCR ಅಂತ ಹೇಳಿದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ದೇರ್ ಬೈ ದೇ ಆರ್ ಜಸ್ಟ್ ಆಂಪ್ಲಿಫೈಯಿಂಗ್ ದಟ್ whatever the content or the bacteria, viruses which are present in them or the genes present in them, amplify ಮಾಡ್ತಾರೆ. Thereby they can easily identify so whether the person is suffering from the particular infection or not. So ಹಾಗಾಗಿ amplification method ಮುಖಾಂತರ identification of the disease ಗೆ help ಮಾಡುತ್ತೆ. Recombinant DNA technology, you know that. rDNA technology. ಸೊ ಅದರಲ್ಲಿ several steps ಗಳು ಬರುತ್ತೆ. ಯಾಕೆ ಯೂಸ್ ಆಗುತ್ತೆ? ಮೆನಿ ಅಂದ್ರೆ ಅದು ಫಿಂಗರ್ ಪ್ರಿಂಟ್ ಟೆಕ್ನಾಲಜಿಯಿಂದ ಹಿಡಿದು, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಕೆಲವು ವರ್ಡ್ಸ್ಗಳನ್ನ ಕೊಟ್ಟಿರ್ತಾರೆ, ಫಿಂಗರ್ ಪ್ರಿಂಟ್ ಟೆಕ್ನಾಲಜಿಯಿಂದ ಹಿಡಿದು. ಓಕೆ, ಅದೇ ತರ ಸೊ ಡಿಫೆಕ್ಟೆಡ್ ಜೀನ್ಸ್ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಎಲ್ಲ ಯೂಸ್ ಮಾಡೋದು ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಮತ್ತೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಸೊ ಟು ಗೆಟ್ ಎ ಕ್ರಾಪ್ಸ್ ಆರ್ ಇಟ್ ಮೇ ಬಿ ದ ಪ್ರಾಡಕ್ಟ್ಸ್ ಟು ಇಂಪ್ರೂವ್ ದ ಪ್ರಾಡಕ್ಟ್ ವೆರೈಟೀಸ್. ಸೊ ರಿಕಾಂಬಿನೆಂಟ್ DNA ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಇನ್ನು ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಆರ್ ದ ಎಲಿಸಾ. ಸೊ ಇದರಲ್ಲಿ ಆಂಟಿಜನ್ ಮತ್ತೆ ಆಂಟಿಬಾಡಿ, ಸೊ ಆಂಟಿಜನ್ ಅಂಡ್ ಆಂಟಿಬಾಡಿ ಪ್ರಿನ್ಸಿಪಲ್ ಇನ್ವಾಲ್ವ್ ಆಗಿರುತ್ತೆ. ಸೊ ಕಾಮನ್ ಆಗಿ HIV ಡಿಟೆಕ್ಷನ್ ಅಲ್ಲಿ, AIDS, ಹ್ಯೂಮನ್ ಇಮ್ಯೂನೋ ಡಿಫಿಷಿಯನ್ಸಿ ವೈರಸ್ ಕೇಳಿರ್ತೀರಾ. ಸೊ ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ PCR, ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂಡ್ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ. ಸೊ ಅದನ್ನು ಎಕ್ಸ್ಪ್ಯಾಂಡ್ ಫಾರ್ಮ್ ಅಲ್ಲಿ ಕೇಳಿದಾಗ್ಲೂ ಕೂಡ ಬರೆಯೋ ತರ ಇರಬೇಕು. ಸೊ ನೆಕ್ಸ್ಟ್ ನೋಡೋಣ. ಸೊ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಇದೆ, ಸ್ಟೆಮ್ ಸೆಲ್ ಕಲ್ಚರ್ ಅಂತ ಹೇಳ್ಬಿಟ್ಟು. ವಾಟ್ ಇಸ್ ದಟ್? ಸ್ಟೆಮ್ ಸೆಲ್ ಕಲ್ಚರ್ ಏನ್ ಇಂಡಿಕೇಟ್ ಮಾಡುತ್ತೆ? ಸಿ ಹಿಯರ್, ಸ್ಟೆಮ್ ಸೆಲ್ಸ್ ಆರ್ undifferentiated biological cells. These can differentiate into specialized cells and can produce more stem cells. ಕಾಮನ್ ಆಗಿ ಸ್ಟೆಮ್ ಸೆಲ್ಸ್ ಅನ್ನ ನಾವು ಕಲ್ಚರ್ ಮಾಡೋದು ಗೊತ್ತಾಗ್ಬಿಟ್ರೆ, ಪರ್ಟಿಕ್ಯುಲರ್ ಆಗಿ ವಿ ಆರ್ ಏಬಲ್ ಟು ಕ್ರಿಯೇಟ್ ಅ ನ್ಯೂ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಇಟ್ಸ್ ವೆರಿ ಡಿಫಿಕಲ್ಟ್. ಬೋನ್ ಮ್ಯಾರೋ ಮಾಡ್ಬಿಡ್ಬೋದು ನಾವು. ಓಕೆ, ಬೋನ್ ಮ್ಯಾರೋ ಕಲ್ಚರ್ ಅಂತ ಕೇಳಿರ್ತೀರಾ, ಮಾಡ್ಬೋದು. ಆದ್ರೆ ಸ್ಟೆಮ್ ಸೆಲ್ ಅನ್ನೇ ಕಂಪ್ಲೀಟ್ ಆಗಿ ಕಲ್ಚರ್ ಮಾಡೋದು ಗೊತ್ತಾಗ್ಬಿಟ್ರೆ, ದೇ ಆರ್ ಏಬಲ್ ಟು ಕ್ರಿಯೇಟ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಬೈ ಯೂಸಿಂಗ್ ಎ ಸೆಲ್. ಟಿಶ್ಯೂ ಕಲ್ಚರ್ ಕೇಳಿರ್ತೀರಾ ನೀವು. Okay, it's a method or a technique of obtaining an entire plant by using just a portion or a cell or a tissue. But humans ಅಲ್ಲಿ ಆ ಥರ ಆಗಲ್ಲ, ಯಾಕೆ ನಮ್ಮಲ್ಲಿ ಸ್ಟೆಮ್ ಸೆಲ್ಸ್ಗಳಿರುತ್ತೆ. ಓಕೆ, ದೇ ಆರ್ ಡಿಫ್ರೆನ್ಶಿಯೇಟಿಂಗ್. ಬಟ್ ಅದನ್ನ ಕಲ್ಚರ್ ಮಾಡೋದು ಇನ್ನೂ ಗೊತ್ತಾಗಲ್ಲ, ಅಂದ್ರೆ ಮುಂದೆ ಬರ್ಬಹುದೇನೋ. ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಸ್ಟೆಮ್ ಸೆಲ್ಸ್ ಆರ್ ಫೌಂಡ್ ಇನ್ ಅ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇರುತ್ತೆ. ಅಡಲ್ಟ್ ಸ್ಟೆಮ್ ಸೆಲ್ಸ್ ಆರ್ ಯೂಸ್ಡ್ ಇನ್ ಮೆಡಿಕಲ್ ಥೆರಪೀಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ? So example in bone marrow transplantation. Bone marrow transplantation ಗೆ ಯೂಸ್ ಮಾಡ್ತಾರೆ. ಅದಕ್ಕೆ ಕ್ಯಾನ್ಸರ್ಗೆ ರಾಮಬಾಣ ಅಂತ ಹೇಳ್ತಾರೆ ಕೆಲವು ಸಲ ಇದನ್ನ. ಓಕೆ, ಕ್ಯಾನ್ಸರ್ನ ಕೂಡ ಟ್ರೀಟ್ ಮಾಡಬಹುದು. ಸ್ಟೆಮ್ ಸೆಲ್ಸ್ ಕ್ಯಾನ್ ಬಿ ಆಲ್ಸೋ ಬಿ ಟೇಕನ್ ಫ್ರಮ್ ದ ಅಂಬೆಲಿಕಲ್ ಕಾರ್ಡ್ ಬ್ಲಡ್ just after the birth. Umbilical cord. Okay, that's the connection between the mother, placenta and the fetus. So through that everything is supplying and removing from the baby. ಆಗ್ತಾ ಇರುತ್ತೆ. So ಅಲ್ಲಿಂದ ಏನ್ ಮಾಡ್ತಾರೆ? They are extracting the bone marrow after the childbirth. So nowadays bone marrow, blood bank ಅಂತ ಕೇಳಿರ್ತೀರಾ, ಅದೆಲ್ಲ ಸ್ಟೋರ್ ಮಾಡ್ತಾರೆ. So whenever they want, they are utilizing that to cure other diseases as well. So ಹಾಗಾಗಿ ಇದಿಷ್ಟು ಸ್ಟೆಮ್ ಸೆಲ್ ಕಲ್ಚರ್ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ನಿಮ್ಮ ಥಿಯರಿಯಲ್ಲಿ ತುಂಬಾ ಚೆನ್ನಾಗಿ ಓದಿರ್ತೀರಾ. ಐ ಹೋಪ್ ದಟ್, ಬಿಕಾಸ್ ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಆಗಿತ್ತಲ್ವಾ. ಸೊ ಏನದು ಕ್ವಶನ್ ಅಂತ ಹೇಳಿದ್ರೆ, ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್, ಯಾವ ತರ ಅಂತ. ಸೊ ಅದರಲ್ಲಿ ನೋಡ್ತೀರಾ ಇವಾಗ, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ಮೇಡ್ ಟು
ಯಾಕೆ ಮಾಡಿದ್ದೀವಿ? ಬಿಕಾಸ್ ಟು ಸ್ಟಡಿ ಆಫ್ ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್. ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್, ಸ್ಟಡಿ ಆಫ್ ಡಿಸೀಸಸ್, ಸಿಸ್ಟಿಕ್ ಫೈಬ್ರೋಸಿಸ್, ಅಲ್ಝೀಮರ್ಸ್ ಡಿಸೀಸಸ್, ಎಡಿಸನ್ಸ್, ಸೊ ಆರ್ ಇಟ್ ಮೇ ಬಿ ಪಾರ್ಕಿಸನ್ಸ್. ಸೊ ಈ ತರ ಡಿಸೀಸ್ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ, ಮೈಸ್ಥೇನಿಯಾ ಗ್ರೇವಿಸ್, ಓಕೆ, ಅದೇ ತರ ಬಯೋಲಾಜಿಕಲ್ ಪ್ರಾಡಕ್ಟ್ಸ್, ಟು ಒಬ್ಟೈನ್ ದ ಬಯೋಲಾಜಿಕಲ್ ಪ್ರಾಡಕ್ಟ್ಸ್. ಬಯೋಲಾಜಿಕಲ್ ಪ್ರಾಡಕ್ಟ್ಸ್ದು ಅದರದ್ದು ಕ್ವಾಲಿಟಿಯನ್ನ, ಅದರದ್ದು ನ್ಯೂಟ್ರಿಟಿವ್ ವ್ಯಾಲ್ಯೂ ಅನ್ನ ಜಾಸ್ತಿ ಮಾಡಿ ಮತ್ತೆ ಪಡ್ಕೊಳ್ಳೋದಿಕ್ಕೆ. ನೆಕ್ಸ್ಟ್ ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್. ಸೊ ಅಂದ್ರೆ ವ್ಯಾಕ್ಸಿನ್, ವ್ಯಾಕ್ಸಿನೈಸೇಷನ್, ಇಮ್ಯುನೈಸೇಷನ್, ವ್ಯಾಕ್ಸಿನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಫ್ರಮ್ ದ ವೀಕೆಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ದೇ ಆರ್ ಪ್ರಿಪೇರಿಂಗ್ ದ ಆಂಟಿಬಯೋಟಿಕ್ಸ್ ಅಂಡ್ ವ್ಯಾಕ್ಸಿನ್ಸ್. ಸೊ ಈ ತರ ವ್ಯಾಕ್ಸಿನ್ಸ್ ಗಳನ್ನ ಇವಾಗ ಡೈರೆಕ್ಟ್ ಆಗಿ ಅವರು ಇನ್ವೆಂಟ್ ಮಾಡಿದ್ಮೇಲೆ, ಡಿಸ್ಕವರ್ ಮಾಡಿದ್ಮೇಲೆ, ಸೊ ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪೆರಿಮೆಂಟ್ ಓವರ್ ದ ಹ್ಯೂಮನ್ ಬೀಯಿಂಗ್ಸ್. ಅದಕ್ಕೆ ಲಾಸ್ಗಳಿದೆ, ರಿಸ್ಟ್ರಿಕ್ಷನ್ಸ್ಗಳಿದೆ. ಬಟ್ ಅನಿಮಲ್ಸ್ಗಳಿಗೂ ಕೂಡ ಮಾಡೋದಿಕ್ಕಾಗಲ್ಲ. ಓಕೆ, ಆದರೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಇರುತ್ತೆ. ದೇ ಹ್ಯಾವ್ ಕ್ರಿಯೇಟೆಡ್ ಓನ್ಲಿ ಫಾರ್ ದೀಸ್ ಪರ್ಪಸಸ್. ಇದೇ ಪರ್ಪಸ್ಗೋಸ್ಕರ, ಓನ್ಲಿ ಫಾರ್ ಎಕ್ಸ್ಪೆರಿಮೆಂಟಲ್ ಪರ್ಪಸ್. ಫಾರ್ ಎಕ್ಸಾಂಪಲ್, ಯು ನೋ ದ ಮೈಸ್, ಕೆಲವು ಮೈಸ್ಗಳಂತ ಕೇಳಿದ್ರೆ, ವೈಟ್ ರ್ಯಾಟ್, ಮೌಸಸ್. ಸೊ ಅವುಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಸೆನ್ಸಿಟಿವ್ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ದ ಜೆನೆಟಿಕ್ ಮಟೀರಿಯಲ್ಸ್ ಆರ್ ಮೋರ್ ಆರ್ ಲೆಸ್ ಸಿಮಿಲರ್ ಆಸ್ ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅಲ್ಲಿ ಏನಾದರೂ ಕೂಡ ಆ ಆರ್ಗ್ಯಾನಿಸಮ್ಸ್ಗಳ ಮೇಲೆ ಸಕ್ಸಸ್ ಆದರೆ, ದೆನ್ ದೇ ಸ್ಟಾರ್ಟೆಡ್ ಟು ಇಂಟ್ರೊಡ್ಯೂಸ್ ಓವರ್ ದ ಮಾರ್ಕೆಟಿಂಗ್ ಅಂಡ್ ದೇ ಸ್ಟಾರ್ಟೆಡ್ ಟು ಯೂಸ್ ಓವರ್ ಅನಿಮಲ್ಸ್, including animals and human beings. Okay, next, higher animals. Chemical safety testing. You know that again, chemical safety testing. ಸೊ ಇದಿಷ್ಟು ಕೂಡ ನೆನ್ಪಿಟ್ಕೊಬೇಕು. ಆದರೆ ಮೇನ್ ಆಗಿ ಇಲ್ಲಿ ಡಿಸೀಸ್ಗಳಂತ ಹೇಳಿದೆ, ಎಡಿಸನ್ಸ್ ಆಗಿರ್ಬೋದು, ಪ್ಯಾರ್ಕಿನ್ಸನ್ಸ್ ಅಥವಾ ಯಾವುದಾದ್ರು ಅಲ್ಝೀಮರ್ಸ್, ಈ ಥರ ಡಿಸೀಸ್ಗಳು, ಸಿಸ್ಟಿಕ್ ಫೈಬ್ರೋಸಿಸ್. ಸೊ ಬಯೋಲಾಜಿಕಲ್ ಪ್ರಾಡಕ್ಟ್ಗೆ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಆಗಿ. ಯು ನೋ ದಟ್ the very first transgenic cow was created in the year 1997. So that cow name was Rosie. Rosie ಅಂತ ಹೇಳ್ಬಿಟ್ಟು ಸೀದೆ. ಸೊ ಇಲ್ಲಿ ಫಸ್ಟ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಬಂದಾಗ ಕ್ಯಾಟಲ್ಗಳಲ್ಲಿ ಕೌ ಆಗುತ್ತೆ. ಯು ನೋ ಅಬೌಟ್ ದ ಡಾಲಿ ಆಸ್ ವೆಲ್, ಡಾಲಿ. ಸೊ ಟ್ರಾನ್ಸ್ಜೆನಿಕ್ ಕೌ ಅಂತ ಬಂದಾಗ ಫಸ್ಟ್ ಒನ್ ಯಾವುದು? ರೋಸಿ ಆಗುತ್ತೆ. ಬಟ್ ಓವರ್ ಆಲ್ ಟ್ರಾನ್ಸ್ಜೆನಿಕ್ ಅನಿಮಲ್ ಅಂತ ಬಂದಾಗ ಅದು ಡಾಲಿ ಆಗುತ್ತೆ. ಇಟ್ ವಾಸ್ ಎ ಶೀಪ್. It was a sheep and was created in year 1996. And remember, ಕೆಲವು ಟೆಕ್ಸ್ಟ್ ಬುಕ್ ಇಂದಲ್ಲಿ 1997 ಅಂತಾನು ಕೊಟ್ಟಿರ್ತಾರೆ. ಸೊ ಕನ್ಫ್ಯೂಸ್ ಇದೆ, ಬಟ್ 1997 ಅಂತಾನೆ ಕೊಟ್ಟಿದ್ದಾರೆ. ಓಕೆ, 1996 and 1997 ವಿ ಕ್ಯಾನ್ ಸೇ ವಿಲ್ಮಟ್ ಅಂತ ಹೇಳಿ ಅದನ್ನ ಫಸ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ದ ಫಸ್ಟ್ ಟ್ರಾನ್ಸ್ಜೆನಿಕ್ ಅನಿಮಲ್ ವಾಸ್ ಕ್ರಿಯೇಟೆಡ್ ಇನ್ ದ ಇಯರ್ 1996 or 1997. The name was the dolly, that was a sheep created by the Wilmot. So after that, the first transgenic cow was the Rosie, created in the year 1997. You know, what is the use of this one? ಯಾಕೆ ಏನು ಯೂಸ್ ಆಗುತ್ತೆ? ಬಯೋಲಾಜಿಕಲ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀವಿ. You know that started to produce the human milk protein. ಅಂದ್ರೆ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅನ್ನೋದು ಅದರಲ್ಲಿ ಇತ್ತು. ಹಾಗಾಗಿ the milk which is being produced from this one, so was having 2.5 to 2.7 grams of protein per liter. So 1 liter milk alli, okay, 2.7 grams or 5 grams of protein irutte. See, we are getting lot of protein, biological product. Innondu, so this milk is also containing the human related. So ಮದರ್ಸ್ ಮಿಲ್ಕ್ ಅಲ್ಲಿ ಯಾವ ತರ ಪ್ರೋಟೀನ್ಸ್ ಗಳು ಇರುತ್ತೋ, ಸೊ ಅದೇ ತರ ಪ್ರೋಟೀನ್ಸ್ ಗಳು ಇಲ್ಲಿ ದೊರೆಯೋದಿಕ್ಕೆ ಸಿಗುತ್ತೆ. ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಆಲ್ಫಾ ಲ್ಯಾಕ್ಟ್ ಆಲ್ಬುಮಿನ್ ಅಂತ ಹೇಳ್ಬಿಟ್ಟು, ಲ್ಯಾಕ್ಟ್ ಆಲ್ಬುಮಿನ್. ಓಕೆ, ದಾಟ್ಸ್ ವಿ ಆರ್ ಒಬ್ಟೈನಿಂಗ್ ಫ್ರಮ್ ದ ಕೌ ಮಿಲ್ಕ್ ಆಸ್ ವೆಲ್. ನೆಕ್ಸ್ಟ್ ಅದಾದ್ಮೇಲೆ ಆಲ್ಫಾ 1 ಆಂಟಿಟ್ರಿಪ್ಸಿನ್ ಅಂತ ಒಂದು ನೆನ್ಪಿಟ್ಕೊಳ್ಳಿ. ಯಾವುದು? ಆಲ್ಫಾ 1 ಆಂಟಿಟ್ರಿಪ್ಸಿನ್ ಅಂತ ಹೇಳ್ಬಿಟ್ಟು, ದಿಸ್ ವಿ ಆರ್ ಯೂಸಿಂಗ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಕೌ ಮಿಲ್ಕ್ ಓನ್ಲಿ. And we are using this for the treatment of emphysema treatment. Okay, treatment ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದೇ ತರ ಬೇರೆದು ಕೂಡ ನೆನಪಿರ್ಬೇಕು. ಎಕ್ಸಾಂಪಲ್ಗಳಿಲ್ಲ, ನಿಮ್ಮ ಜಸ್ಟ್ ಡೆಫಿನೇಷನ್ಗಳನ್ನ ಕೊಟ್ಟಿದಾರಲ್ವಾ, ಹಾಗಂದ್ರೆ ಏನು ಅಂತ. ಸೊ ನಾರ್ಮಲ್ ಫಿಸಿಯಾಲಜಿ ಮತ್ತೆ ಜೀನ್ ಡಿಫೆಕ್ಟ್ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ, ಡೆವಲಪ್ಮೆಂಟ್ ಅನ್ನು ಐಡೆಂಟಿಫೈ ಮಾಡಲಿಕ್ಕೆ, ಅದನ್ನ ಅನಲೈಸ್ ಮಾಡಲಿಕ್ಕೆ ಗ್ರಾಫಿಕಲ್ ಯಾವ ತರ ಗ್ರೋತ್ ಆಗುತ್ತೆ ಅಂತ, ಸ್ಟಡಿ ಆಫ್ ಡಿಸೀಸ್ಗಳನ್ನ ಸ್ಟಡಿ ಮಾಡೋದಕ್ಕೆ, ಇನ್ಕ್ಲೂಡಿಂಗ್ ದ ಜೆನೆಟಿಕ್ ಡಿಸಾರ್ಡರ್ಸ್, ಬಯೋಲಾಜಿಕಲ್ ಪ್ರಾಡಕ್ಟ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಇವಾಗ. ಸೊ ಆಕ್ಚುಲಿ ನಾರ್ಮಲ್ ಏನಾಗುತ್ತೆ, ಬಯೋಲಾಜಿಕಲಿ ಕೌಸ್ ಆರ್ ಪ್ರೊಡ್ಯೂಸಿಂಗ್ ಮಿಲ್ಕ್
and nowadays cow is able to produce 10 to 20 liters of milk per day. Produce ಮಾಡುತ್ತೆ. How? ಹೇಗೆ? That's because of they are introducing the genes. ಮಿಲ್ಕ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡೋ ಜೀನ್ಸ್ ಅನ್ನ ಆಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಕೆಲವು ವರ್ಡ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ದ ವೆರಿ ಫಸ್ಟ್ ಟ್ರಾನ್ಸ್ಜೆನಿಕ್ ಅನಿಮಲ್ ವಾಸ್ ದ ಶೀಪ್ ಅಂಡ್ ದ ನೇಮ್ ವಾಸ್ ಡಾಲಿ, ಕ್ರಿಯೇಟೆಡ್ ಬೈ ವಿಲ್ಮಟ್ ಇನ್ ದ ಇಯರ್ 1996 and 1997. ಸೊ ನೆಕ್ಸ್ಟ್ ಅದಾದ್ಮೇಲೆ the first transgenic cow was created in the year 1997 and the name was the Rosie. And what was the benefit of this one anta helidre, the milk was secreted by the Rosie or the transgenic cow, so that containing 2.7 grams of protein per liter ಅಷ್ಟು ಇತ್ತು. ಅದ್ರ ಜೊತೆಗೆ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಇರುತ್ತೆ, ದಟ್ಸ್ ರಿಲೇಟೆಡ್ ಟು ಹ್ಯೂಮನ್ ಮಿಲ್ಕ್ ಏನಿರುತ್ತೆ ಅದೇ ಇರುತ್ತೆ. And then they are also producing alpha 1 antitrypsin, very important to treat the emphysema disease. So lung disorder, respiratory disorder, emphysema ಕೇಳಿರ್ತೀರಾ ನೀವು. ಓಕೆ, ನೆಕ್ಸ್ಟ್ ಎಥಿಕಲ್ ಇಶ್ಯೂಗಳಿಗೆ ಬಂದಾಗ ಅಲ್ಲೊಂದು ಕಾಮನ್ ಆಗಿರೋ ಕ್ವಶನ್ ಕೇಳ್ತಾರೆ. ಓಕೆ, 1998 ಐ ಗೆಸ್ಸು, ಇಲ್ಲ ಅಂತ ಹೇಳಿದ್ರೆ ಅದು ಕನ್ಫ್ಯೂಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ ಅದನ್ನ. ಬಾಸ್ಮತಿ ಈ ಬಾಸ್ಮತಿ ವರ್ಡ್ ನೆನ್ಪಿಟ್ಕೊಳ್ಳಿ, ಬಾಸ್ಮತಿ. ಓಕೆ, ದಿಸ್ ಈಸ್ ಇಂಡಿಜಿನಸ್ ರೈಸ್. ಇಂಡಿಯಾದಲ್ಲಿ ಫಾರ್ಮರ್ಸ್ಗಳು ಕಲ್ಟಿವೇಟ್ ಮಾಡಿದ್ದು, ಬಟ್ it is taken by the patent is taken by an American company, American rice tech company ಅಂತ ಹೇಳ್ತೀವಿ. ಸೊ ಅದು ಪೇಟೆಂಟ್ ತೆಗೆದುಕೊಂಡಿದೆ. ಇಟ್ಸ್ ಕೈಂಡ್ ಆಫ್ ವಾಟ್ ಬಯೋಪೈರಸಿ. ಫಸ್ಟ್ ಬಯೋಪೈರಸಿ ಅಂತ ಹೇಳಿದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಇಟ್ ಈಸ್ ಡಿಫೈನ್ಡ್ ಆಸ್ ದ ಯೂಸ್ ಆಫ್ ಬಯೋ ರಿಸೋರ್ಸಸ್, ದಟ್ಸ್ ರಿಲೇಟೆಡ್ ಟು ಎನಿ ಕೈಂಡ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅದೆಲ್ಲ ಬಯೋ ರಿಸೋರ್ಸಸ್ಗಳೇ ಆಗಿರುತ್ತೆ, ವೆದರ್ ಇಟ್ ಇಸ್ ಎ ಕ್ರಾಪ್ ಆರ್ ಆನಿಮಲ್. So which is very useful for the mankind. If you have created, so you are the owner of that one. Okay, owner agirtivi. If someone is using the same thing, so which is copied by you, so without giving any compensation to you, without using your name, that is called biopiracy. So defined as use of bioresources by multinational companies, okay, other organizations without proper authorization from the countries. See, use of bioresources by multinational companies or any other organization without proper authorization, ಯಾವುದೇ ತರ authorization ಇಲ್ಲದೆ, ಪರ್ಮಿಷನ್ ಇಲ್ಲದೆ, ಸೊ ಫ್ರಮ್ ದ ಕಂಟ್ರೀಸ್, ಯಾವುದೋ ಒಂದು ಕಂಟ್ರಿಯಿಂದ ಕನ್ಸರ್ನ್ಡ್ ಪೀಪಲ್, ಯಾರೋ ಒಬ್ರು ಜನಗಳಿಂದ ಅಥವಾ ಜನರಿಂದ, ವಿತೌಟ್ ಕಾಂಪನ್ಸೇಟರಿ ಪೇಮೆಂಟ್, ಏನು ಕೊಡದೆ ಯುಟಿಲೈಸ್ ಮಾಡ್ಕೊ, ಕಾಪಿ ರೈಟ್ ಅಂತ ಕೇಳಿರ್ತೀರಾ. ಸೊ ಅದನ್ನೇ ಇಲ್ಲಿ ಬಯೋ ಪೇಟೆಂಟ್ ಅಂತ ನೀವು ಹೇಳ್ಬೋದು. ಬಯೋ ಪೇಟೆಂಟ್ ಅಂತ ಹೇಳ್ತೀವಿ. ಬಯೋ ಪೇಟೆಂಟ್ ಅಂತ ವರ್ಡ್ ಕೇಳಿರ್ಬೋದು ಅಲ್ಲ. ಈಗ ಏನೋ ಒಂದು ಕ್ರಿಯೇಟ್ ಮಾಡ್ತೀರಾ ನೀವು. ಓಕೆ, ಯು ಹ್ಯಾವ್ ಟು ಪಬ್ಲಿಷ್ that one in the local newspaper or in the international national newspaper, in the any other social media. Today social media is very useful for that. ಅದಕ್ಕೆ ಯುಟಿಲೈಸ್ ಮಾಡ್ಕೊಬೇಕು ನಾವು. ಅಂದ್ರೆ if you are creating something, you need to make a record on it. ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಅಂತ ಹೇಳಿದ್ರೆ ವಿಡಿಯೋ ಅಂತಾನೆ ಅಲ್ಲ, ಅದು ಫೈಲ್ ಮುಖಾಂತರ ರೆಕಾರ್ಡ್ ಮಾಡಾಗಿರ್ಬೋದು, ಅಥವಾ ನೀವು ಪಬ್ಲಿಷ್ ಮಾಡೋದ್ರ ಮುಖಾಂತರ. ಸೊ ದೇರ್ ಬೈ you are telling that you are taking the authorization of that one. I have created this one. So there is a time, date, everything. Okay, ಸೊ ಅಲ್ಲಿಗೆ ಅರ್ಥ ನೀವು ತಗೊಂಡಿದ್ದೀರಾ ಅಂತ. ಸೊ ಆ ಥರ ಬಯೋ ಪೇಟೆಂಟ್ ಇರಬೇಕು. ಇನ್ನು ಕೆಲವು ಸಲ ನಾವು ಅದನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಓಕೆ, ಇಫ್ ಯು ವಾಂಟ್ ಟು ಕಮರ್ಷಿಯಲೈಸ್ ದಾಟ್, ನಾವು ಕಮರ್ಷಿಯಲೈಸ್ ಮಾಡಬೇಕು ಅಂದರೆ ಮಾಡಬೇಕಾಗತ್ತೆ. ಸೊ ಅದೇ ಥರ ನಾವೇನಾದರೂ ಕೂಡ ಯಾವುದೇ ಥರ ಲಾಸ್ಗಳಿರುತ್ತೆ ನೋಡಿ, ಆ ಲಾಸ್ಗಳನ್ನು ಬ್ರೇಕ್ ಮಾಡೋದು, ಈ ಥರ ಎಲ್ಲ ಆದಾಗ ಅದು ಬಯೋಪೈರಸಿ ಆಗುತ್ತೆ. ಅಲ್ಲಿ ಒಂದು ಲಾ ಬರುತ್ತೆ, ಬಯೋ ಎಥಿಕ್ಸ್ ಅಂತ. ಬಯೋ ಎಥಿಕ್ ಇಸ್ ಎ ಲಾ, so that you can find out. Okay, so that's nothing but biopiracy. And best example, that's nothing but, as I said, basmati, and that was an indigenous rice ಆಗಿತ್ತು. But the patent is taken by, ಈಗ ಪೇಟೆಂಟ್ ಯಾರು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಪೇಟೆಂಟ್ ತೆಗೆದುಕೊಂಡಿದ್ದಾರಾ ಅವರು ಈಗ ಆಲ್ರೆಡಿ ಏನ್ ಮಾಡಿ ಪೇಟೆಂಟ್ ತಗೊಂಡಿದ್ದಾರೆ. ಬಟ್ ಯಾವುದೇ ತರ ಫಸ್ಟ್ ನಾವು ತಗೊಂಡಿರ್ಲಿಲ್ಲ, ಅದಕ್ಕೆ ಅವ್ರು ತಗೊಂಡ್ಬಿಟ್ರು. ಸೊ ಅದಕ್ಕೋಸ್ಕರ ನೆನ್ಪಿಟ್ಕೊಬೇಕು, ಅದು ಕೂಡ ಬಯೋಪೈರಸಿ ಆಗುತ್ತೆ. ಅಮೆರಿಕನ್ ರೈಸ್ ಟೆಕ್ ಕಂಪನಿ ಆರ್ ಯು ಕ್ಯಾನ್ ಸೇ ಇನ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ದಟ್ ವಾಸ್ ಟೇಕನ್. ಬಯೋಪೈರಸಿ ಇದು ಬರುತ್ತೆ ಎಥಿಕಲ್ ಇಶ್ಯೂಸ್ಗಳಿಗೆ ಬಂದಾಗ. ಸೊ ಬಯೋಟೆಕ್ನಾಲಜಿ ಇಸ್ ಎ ಗ್ರೇಟ್ ಬೂನ್ ಫಾರ್ ಮ್ಯಾನ್ಕೈಂಡ್, ಆಲ್ಸೋ ಬೇನ್ ಫಾರ್ ಮ್ಯಾನ್ಕೈಂಡ್. ಯಾಕೆ ಬೂನ್ ಅಂತ ಹೇಳಿದ್ರೆ, ವಿ ಆರ್ ಗೆಟಿಂಗ್ genetically modified crops, we are getting nutritional rich plants we are getting.
ಸೊ ಜೆನೆಟಿಕಲಿ ಮಾಡಿಫೈಡ್ ಅನಿಮಲ್ಸ್ಗಳಿಂದ, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಎಷ್ಟೆಲ್ಲ ಯೂಸ್ ಆಗ್ತಾ ಇದೆ. ಸೊ ಅದೇ ತರ ಬೇನ್ ಕೂಡ ಇದೆ. ಶಾಪ ಯಾಕೆ ಅಂತ ಹೇಳಿದ್ರೆ, ವಿ ಆರ್ ಆಲ್ಟರಿಂಗ್ ದ ಜೀನ್ಸ್, ದ ನ್ಯಾಚುರಲ್ ಜೀನ್ಸ್, ವಿ ಆರ್ ಚೇಂಜಿಂಗ್ ದ ಎನ್ವೈರನ್ಮೆಂಟ್. ಸೊ ಇವಾಗ ಸೀಡ್ಲೆಸ್ ಫ್ರೂಟ್ಸ್ ಅಂತ ಬರುತ್ತೆ, ಬಯೋಟೆಕ್ನಾಲಜಿಯಿಂದ ಮಾಡ್ತಾ ಇದ್ದಾರೆ ಸೀಡ್ಲೆಸ್ ಫ್ರೂಟ್ಸ್ಗಳು. ಇಫ್ ವಿ ಆರ್ ನಾಟ್ ಗೆಟಿಂಗ್ ದ ಪ್ರಾಪರ್ ಸೀಡ್, ಹೌ ಕ್ಯಾನ್ ಯು ರೀಗ್ರೋ ದಟ್, ಹೇಗೆ ಬೆಳಿತೀರಾ? ಸೊ ಈ ತರ ಎಲ್ಲ ಮುಂದೆ ಒಂದಲ್ಲಿ ಏನಾಗುತ್ತೆ, ಎನ್ವೈರನ್ಮೆಂಟ್ ಇಂಬ್ಯಾಲೆನ್ಸ್ ಆಗುತ್ತೆ ಮುಂದೆ. ಸೊ ಹಾಗಾಗಿ ಈ ತರ ಎಲ್ಲ ಬೂನ್ ಮತ್ತೆ ಬೇನ್ ಎರಡು ತರನು ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡೋಣ, ಕೆಲವು ಕ್ವಶನ್ಸ್ಗಳಿದೆ. ಅಂಡ್ ಟ್ರೈ ಟು ಅಟೆಂಡ್ ದೀಸ್ ಕ್ವಶನ್ಸ್ ರೈಟ್ ನಾವು. ಸೊ 1 or 2 ಕ್ವಶನ್ ನಿಮ್ಗೋಸ್ಕರನೇ ಕೊಡ್ತೀನಿ. ಟ್ರೈ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಆನ್ಸರ್ನ ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ ವಿತ್ definition, okay, or the reason. The trigger for the activation of a toxin of Bacillus thuringiensis. This should be in italic. ನೆನಪಿರಲಿ ನಿಮಗೆ, ಪ್ರಿಂಟ್ ಆದಾಗ ಇಟಾಲಿಕ್ ಆಗಿರಬೇಕು, ಇಲ್ಲ ಅಂದ್ರೆ ಅಂಡರ್ಲೈನ್ ಆಗಿರಬೇಕು ಅಂತ. ಓಕೆ, ಟ್ರಿಗರ್ ಆಫ್ ದ ಆಕ್ಟಿವೇಶನ್ ಆಫ್ ದ ಟಾಕ್ಸಿನ್ BT ಟಾಕ್ಸಿನ್ ಆಕ್ಟಿವೇಟ್ ಆಗಬೇಕು ಅಂದ್ರೆ ಏನಿರಬೇಕು? ಅಸಿಡಿಕ್, pH of stomach, high temperature, alkaline pH of gut. So mechanical action of the insect gut. So ಹಾಗಾಗಿ the right answer is alkaline pH of gut of insects. You know, once they consume that toxin crystal, so that is being activated in their gut in the presence of alkaline pH. Okay, that's the answer, option 1. Next one, option 2. Option 2 ಏನಿದೆ, the first human hormone drug produced by recombinant DNA technology genetic engineering is ಯಾವುದು? 1983 ಅಲ್ಲಿ ಸೊ ಇಂಟ್ರೊಡ್ಯೂಸ್ ಆಗಿದ್ದು ಯಾವುದು ಅಂತ ಹೇಳಿದ್ರೆ, that was insulin by an American company. Again, you must know what are the component. ಯಾವುದು? 83 ಅಲ್ಲಿ American company called Eli Lilly was introduced or produced the genetically engineered insulin for the first time. Proinsulin has 3 peptide extra stretch called C peptide ಇರುತ್ತೆ. ಅದರ ಜೊತೆಗೆ ಯಾವಾಗಲೂ ಕೂಡ ಇನ್ಸುಲಿನ್ ಅಲ್ಲಿ, ಮೆಚೂರ್ ಇನ್ಸುಲಿನ್ ನಲ್ಲಿ, ಪ್ರೊಸೆಸ್ಡ್ ಇನ್ಸುಲಿನ್ ನಲ್ಲಿ 2 ಪಾಲಿಪೆಪ್ಟೈಡ್ ಚೈನ್ ಇರುತ್ತೆ, A ಮತ್ತೆ B. ದೇ ಹ್ಯಾವ್ ಜಾಯಿಂಡ್ ಬೈ ದಿಸ್ 2 ಸಲ್ಫೈಡ್ ಡೈಸಲ್ಫೈಡ್ ಬ್ರಿಡ್ಜ್ ಅಂತ ಹೇಳ್ತೀವಿ. ಓಕೆ, ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ, ಇನ್ಸುಲಿನ್. ನೆಕ್ಸ್ಟ್ ನೋಡೋಣ. Choose the correct option for the toxic protein produced by the Bacillus thuringiensis. Okay, BT ಇಂದ ಪ್ರೊಡ್ಯೂಸ್ ಆಗೋ ಟಾಕ್ಸಿಕ್ ಪ್ರೋಟೀನ್ ಅದಕ್ಕೆ ರಿಲೇಟೆಡ್ ಆಗಿ ಬರೀಬೇಕು. It acts in acidic medium, it acts in neutral medium, it acts in alkaline medium and binds to the epithelial cells of the foregut, and it acts in alkaline medium and binds to the epithelial cells of the midgut. So the answer is option D, midgut ಆಗುತ್ತಲ್ವಾ? ಸೊ ಹಾಗಾಗಿ the answer is option D is the correct one. ನೋಡಿ, ಇಲ್ಲಿ ನಮಗೆ ಒಂದು ಡೆಫಿನೇಷನ್ ಸಿಗ್ತಾ ಇದೆ ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸಿ ಪೆಪ್ಟೈಡ್ ಆಫ್ ದ ಹ್ಯೂಮನ್ ಇನ್ಸುಲಿನ್ ಈಸ್ ಏನಾಗಿರುತ್ತೆ? ಎ ಪಾರ್ಟ್ ಆಫ್ ಮೆಚೂರ್ ಇನ್ಸುಲಿನ್ ಮಾಲಿಕ್ಯೂಲ್. ಓಕೆ, ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್ ಆಫ್ ದ ಡೈಸಲ್ಫೈಡ್ ಬ್ರಿಡ್ಜ್, ರಿಮೂವ್ಡ್ ಡ್ಯೂರಿಂಗ್ ದ ಮೆಚುರೇಷನ್ ಆಫ್ ಪ್ರೋ ಇನ್ಸುಲಿನ್ ಟು ಇನ್ಸುಲಿನ್, ರೆಸ್ಪಾನ್ಸಿಬಲ್ ಫಾರ್ ದ ಬಯೋಲಾಜಿಕಲ್ ಆಕ್ಟಿವಿಟಿ. ಸಿ ದ ಸಿ ಸ್ಟ್ರೆಚ್ ಆಸ್ ವಿ ಸೆಡ್, ಈ ತರ ಒಂದು ಪ್ರೋ ಇನ್ಸುಲಿನ್ ಇದೆ ಅಂತ ಹೇಳಿದ್ರೆ, ಸೊ ಮತ್ತೆ ಇಲ್ಲಿ ನಾನು ಒಂದು ಸೆಗ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎ ಚೈನ್ ಮತ್ತೆ ಯು ಕ್ಯಾನ್ ಸೇ ಬಿ ಚೈನ್. ಎಕ್ಸ್ಟ್ರಾ ಸ್ಟ್ರೆಚ್ ಇಸ್ ಕಾಲ್ಡ್ ಸಿ ಚೈನ್, ಸಿ ಪೆಪ್ಟೈಡ್. ಓಕೆ, ಸಿ ಚೈನ್ ಇದೆ, ಸಿ ಪೆಪ್ಟೈಡ್ ಇದೆ. ಸೊ ದಿಸ್ ಇಸ್ ಪ್ರೆಸೆಂಟ್ ಇನ್ ಪ್ರೋ ಇನ್ಸುಲಿನ್ ಅಂಡ್ ವಿ ಹ್ಯಾವ್ ಟು ರಿಮೂವ್ ದಟ್ ಟು ಕ್ರಿಯೇಟ್ ಒನ್ ಮೆಚೂರ್ ಇನ್ಸುಲಿನ್. ಓಕೆ, ಸೊ ಹಾಗಾಗಿ so that is nothing but removed during maturation processing proinsulin, so to form the insulin. golden rice is ಏನಾಗಿರುತ್ತೆ? a variety of rice grown along with a yellow river in China. ಓಕೆ, ಅದಕ್ಕೋಸ್ಕರ ಅದು ಯೆಲ್ಲೋ ಕಲರ್ ಗೋಲ್ಡನ್ ಇರುತ್ತೆ ಅಂತ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ. ಲಾಂಗ್ ಸ್ಟೋರ್ಡ್ ರೈಸ್ ಹ್ಯಾವಿಂಗ್ ದ ಯೆಲ್ಲೋ ಕಲರ್ ಟಿಂಟ್, ಯೆಲ್ಲೋ ಕಲರ್ ಇರುತ್ತೆ, ಅದ್ರದ್ದು ಇಂಪ್ರೆಷನ್ ಇರುತ್ತೆ, ಜೊತೆಗೆ ಲಾಂಗ್ ಸ್ಟೋರ್ಡ್, ಸೊ ಅದ್ರದ್ದು ಪ್ರಿಸರ್ವೇಷನ್ ಏನಿರುತ್ತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಜೆನಿಕ್ ರೈಸ್ ಹ್ಯಾವಿಂಗ್ ದ ಜೀನ್ ಫಾರ್ ಬೀಟಾ ಕ್ಯಾರೋಟಿನ್ ಇರೋ ಒಂದು ಟ್ರಾನ್ಸ್ಜೆನಿಕ್ ರೈಸ್ ಆಗಿದೆ. ನೆಕ್ಸ್ಟ್, ವೈಲ್ಡ್ ವೆರೈಟಿ ಆಫ್ ರೈಸ್ ವಿತ್ ಯೆಲ್ಲೋ ಕಲರ್ಡ್ grains. Actually, you know that beta carotene is the principal source of
ವಿಟಮಿನ್ ಎ ಆಗಿರುತ್ತೆ. ಸೊ ಹಾಗಾಗಿ ಇಟ್ಸ್ ಎ ಟ್ರಾನ್ಸ್ಜೆನಿಕ್ ರೈಸ್, ಇಟ್ಸ್ ನಾಟ್ ಎ ನ್ಯಾಚುರಲ್ ಒನ್. ಸೊ ಆ್ಯಂಡ್ ಹ್ಯಾವಿಂಗ್ ದ ಜೀನ್ ಫಾರ್ ಬೀಟಾ ಕ್ಯಾರಾಟಿನ್, ಸೊ ವಿಚ್ ಇಸ್ ದ ಪ್ರಿನ್ಸಿಪಲ್ ಸೋರ್ಸ್ ಆಫ್ ವಿಟಮಿನ್ ಎ. ಸೊ ಗೋಲ್ಡನ್ ರೈಸ್ ಅಲ್ಲಿ ವಿಟಮಿನ್ ಎ ಇರುತ್ತೆ. ಸೊ ಯು ಕ್ಯಾನ್ ಸೇ ವಿಟಮಿನ್ ಎ ರಿಚ್ ರೈಸ್ ಅಂತ ಹೇಳ್ಬೋದು. ಓಕೆ, ಸೊ ದಟ್ಸ್ ನಥಿಂಗ್ ಬಟ್ golden rice, beta carotene, transgenic rice. Which of the following represents the action of insulin? So which of the following represents the action of insulin? So I'm just giving this question for you. So sixth question, try to comment in the comment section. Okay, in ಕೆಲವು questions ಗಳಿಗೆ ಆನ್ಸರ್ ಮಾಡೋಣ ಇವಾಗ. ಬಟ್ ನೋಡಿ, increase blood sugar, ಇದು easy. I hope so. Okay, ಏನ್ ಮಾಡುತ್ತೆ ಇನ್ಸುಲಿನ್ ಕೆಲಸ ಏನು? Read all the option and try to give your answer in the comment section. Okay na? Sixth question for you, homework ಅಂತ ಹೇಳಿದ್ರೆ ಇವಾಗ ಇದು ನೀವು ಹೋಮ್ ಮಾಡಾರು ಕೂತ್ಕೊಂಡು ಮಾಡಿ, ಆನ್ಲೈನ್ ಆಗಿರೋದ್ರಿಂದ ಯು ಕ್ಯಾನ್ ನೆಕ್ಸ್ಟ್, ವಾಟ್ ಈಸ್ ಕರೆಕ್ಟ್ ಅಬೌಟ್ ಇನ್ಸುಲಿನ್? ಇನ್ಸುಲಿನ್ಗೆ ಕರೆಕ್ಟ್ ಆಗಿರೋದೇನು? 2 short polypeptide chain. Polypeptide chains are linked together by disulfide bridge. In animal, insulin synthesized as a prohormone. So actually all the above. ನೋಡಿ, ಇನ್ಸುಲಿನ್ ಅಂದ್ರೆ 3 ಪಾಯಿಂಟ್ ಸಿಕ್ತು ನಮಗೆ. ಓಕೆ, ಇಟ್ಸ್ ಎ ಶಾರ್ಟ್ ಪಾಲಿಪೆಪ್ಟೈಡ್ ಚೈನ್, ಮೀನ್ಸ್ ಟೂ ಪಾಲಿಪೆಪ್ಟೈಡ್ ಚೈನ್ಗಳು ಇರುತ್ತೆ ಅಂತ ಗೊತ್ತಾಯ್ತು. ಇನ್ನೊಂದು, ಪಾಲಿಪೆಪ್ಟೈಡ್ ಚೈನ್ಸ್ ಆರ್ ಲಿಂಕ್ ಟುಗೆದರ್ ಬೈ ಡೈಸಲ್ಫೈಡ್ ಬ್ರಿಡ್ಜ್. See, one more point we are adding. So in mammals, insulin is synthesized as a prohormone called proinsulin. So ಅದನ್ನ pro-insulin ಅಂತ ಕೂಡ ಹೇಳ್ತೀವಿ. See, we got 3 points about the insulin. Next, match, ಇದು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಗಳಿಗೆ ರಿಲೇಟೆಡ್ ಆಗಿರೋದು ಅಥವಾ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಗಳಿಗೆ ರಿಲೇಟೆಡ್ ಆಗಿರೋದು. ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಮ್ಯಾಚ್ ಮಾಡಿ ಚೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಯಾವ್ದು ಈಸಿ ಇದೆ ಅದನ್ನೇ ತೆಗೆದುಕೊಳ್ಳೋಣ ಫಸ್ಟ್. ಸೊ ನನಗೆ ತುಂಬಾ ಈಸಿ ಅಂತ ಅನ್ನಿಸ್ತಾ ಇರೋದು ನೋಡಿ, ಅದಕ್ಕೆ ಯೂನಿಕ್ ಆಗಿರೋದನ್ನ ಐಡೆಂಟಿಫೈ ಮಾಡಬೇಕು. ಆಸ್ ಐ ಸೆಡ್, alpha-1 antitrypsin, that is useful for the treatment of, what is that? emphysema. I say 4R ಎಲ್ಲಿದೆ ನೋಡಿ, ಒಂದೇ ಒಂದು ಆಪ್ಷನ್ ಇದೆ. ಬಟ್ ಬೇರೆದು ಚೆಕ್ ಮಾಡೋಣ. ಹಾಗೇನೆ 4R ಇದೆ ಅಂತ 3S ಇದೆ ನೋಡಿ, 3S. ಸೊ ಅಂತ ಹೇಳಿದ್ರೆ DNA ಫಿಂಗರ್ ಪ್ರಿಂಟಿಂಗ್, ಹ್ಯೂಮಿಲಿನ್ DNA ಫಿಂಗರ್ ಪ್ರಿಂಟಿಂಗ್ ನೋಡೋಣ. ನೆಕ್ಸ್ಟ್ 2P, ಏಡ್ಸ್. ಎಸ್, ಎಸ್ ಐ ಸೆಡ್ ಏಡ್ಸ್ HIV ಡಿಟೆಕ್ಷನ್ ಅಲ್ಲಿ ಎಲಿಸಾ ಟೆಸ್ಟ್ ಅನ್ನ ಮಾಡ್ತಾರೆ, ಅಂದ್ರೆ 2P ಆಗಿದೆ, ಕರೆಕ್ಟ್ ಆಗಿದೆ. ಫೊರೆನ್ಸಿಕ್ ಸೈನ್ಸ್ ಅಲ್ಲಿ, ಸೊ ಫೊರೆನ್ಸಿಕ್ ಸೈನ್ಸ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರೆ ನೋಡೋಣ ಇವಾಗ. ಸೊ ಯಾವ್ದು ಹೇಳಿದ್ರೆ 1Q ಅಂತ ಹೇಳಿದರೆ, ಫಸ್ಟ್ ಮ್ಯಾನ್ ಮೇಡ್ ಹಾರ್ಮೋನ್ ಅಂತ ಕೊಟ್ಟಿದ್ದಾರೆ. ಅಗೈನ್ ಜಸ್ಟ್ ಎ ಮಿನಿಟ್, ವಿ ಹ್ಯಾವ್ ಟು ಚೆಕ್ ದ ಅದರ್ ಆಸ್ ವೆಲ್. ಓಕೆ, ಸೊ ಯಾವ್ದಾದ್ರು ಒಂದು ಕಡೆ ಮಿಸ್ ಹೊಡೆದಿರುತ್ತೆ, ಎಲ್ಲ Q ಆಗಿದೆ. 1 Q, yes. So that is the thing. Forensic science ಅಲ್ಲಿ DNA ಫಿಂಗರ್ ಪ್ರಿಂಟ್ ಬರಬೇಕಲ್ಲ, 1S. ಸೊ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ. ಸೊ ಹಾಗಿದ್ರೆ ಟ್ರೈ ಟು ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸೊ ಡೈರೆಕ್ಟ್ ಆಗಿ ನಾವೇ ಹೇಳ್ಬಿಡೋಣ, ಇಲ್ಲಿ ಮಿಸ್ ಆಗಿದ್ರೆ. ಇಫ್ ದಿಸ್ ಆರ್ ರಾಂಗ್, ಯು ಕ್ಯಾನ್ ಸೇ. ಓಕೆ, ಇಲ್ಲಿಂದಾನೆ ಬರೋಣ. ಯಾವ್ದಿದೆ? ಫಸ್ಟ್ ಒನ್ 4R ಇದೆ. ಎಲ್ಲರೂ ಒಂದ್ ಕಡೆ R ನಾವು ಸೇರಿಸಬೇಕಾಗುತ್ತೆ. ಇಲ್ಲೆಲ್ಲೋ ಒಂದ್ ಕಡೆ ಮಿಸ್ ಆಗಿದೆ ಅಷ್ಟೇನೆ. Okay, so you can just remember that without writing this. I am just writing the direct answer. Alpha-1 antitrypsin. So I am just writing 4 here. 4 ಆಗಿದೆ. Next, forensic science ಅಲ್ಲಿ DNA fingerprint ಅನ್ನ ಯೂಸ್ ಮಾಡ್ತಾರೆ, 1 ಆಗಿದೆ. So next ಅದೇ ತರ ಎಲಿಸಾ. So that is nothing but this is the 1 and that's the P. So humulin, as it is indicating, in ಉಳಿದಿರೋ ಒಂದೇ ಒಂದು ಆಪ್ಷನ್. ಸೊ ಅದು ಕೂಡ ಫಸ್ಟ್ ಮ್ಯಾನ್ ಮೇಡ್ ಹಾರ್ಮೋನ್ ಆಗಿರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಸೇ 3 ಹಿಯರ್. ಓಕೆ, ಕನ್ಫ್ಯೂಸ್ ಇದ್ರೆ ಅಗೈನ್, ಸೊ ಜಸ್ಟ್ ಗೋ ಥ್ರೂ ದ ಟೆಕ್ಸ್ಟ್ ಬುಕ್. ಕರೆಕ್ಟ್ ಆಗಿದೆ ಇವಾಗ. ಸೊ ಐ ಆಮ್ ಜಸ್ಟ್ ಎಲಿಮಿನೇಟಿಂಗ್ ದಿಸ್ ಒನ್ ಅಂಡ್ ಫೋಕಸ್ ದಿಸ್ ಒನ್. ಓಕೆ, ಆಸ್ ಐ ಆಮ್ ಎಕ್ಸ್ಪ್ಲೈನಿಂಗ್ ರೈಟ್ ನೌ, ಯು ಕಮ್ ಟು ನೋ ದಟ್. ಸೊ ಇದನ್ನ ಫೋಕಸ್ ಮಾಡಿ, ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ? ಎಸ್, ನೋಡೋಣ ನೆಕ್ಸ್ಟ್. which kind of therapy was given in 1990s to 4-year-old girl with ADA, adenosine deaminase deficiency. So deaminase deficiency, ಯಾವ ಟ್ರೀಟ್ಮೆಂಟ್ ಕೊಟ್ರು? ರೇಡಿಯೇಷನ್ ಥೆರಪಿ, ಜೀನ್ ಥೆರಪಿ, ರೇಡಿಯೇಷನ್ ಥೆರಪಿ, ರಿಪೀಟ್ ಆಗಿದೆ. ನೆಕ್ಸ್ಟ್ ಇಮ್ಯೂನೋಥೆರಪಿ. ದ ಆನ್ಸರ್ ಇಸ್ ಜೀನ್ ಥೆರಪಿ.
ಎಂಬ್ಲೀಸ್ ಅಂಡ್ WF ಆಂಡ್ರೆಸ್ಕೋ 1990 ನೆನಪಿರಬೇಕು. ಸೊ ವಾಟ್ ಈಸ್ ಅ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್? ಸೊ ವೈಡ್ಲಿ ಯೂಸ್ಡ್ producing transgenic plant, tumor inducing, that is called Agrobacterium tumefaciens. Agrobacterium tumefaciens is the answer. So what is biopiracy is related to? Yavudಕ್ಕೆ related ಆಗಿರೋದು? Traditional knowledge, biomolecules and regarding bioresources, gene isolated from the bioresources and the all the above. ಯಾವುದು related ಆಗಿದೆ? Okay, ಹೇಳ್ಬೋದಾ? Okay, ಸೊ ಒಂದಕ್ಕೆ ನಾನು ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ ಜಸ್ಟ್ ಟ್ರೈ ಟು ಆನ್ಸರ್. ಈಗ ಇಲ್ಲಿ ಬಯೋಪೈರಸಿ ಅನ್ನೋದು ಯಾವ್ದಕ್ಕೆ ರಿಲೇಟೆಡ್ ಆಗಿರುತ್ತೆ? ಟ್ರೆಡಿಷನಲ್ ನಾಲೆಡ್ಜ್ಗೆ ಅಥವಾ ಆಲ್ ದ ಎಬೋವ್ ಇಸ್ ದ ಆನ್ಸರ್. ಅಂದ್ರೆ ಬಯೋ ರಿಸೋರ್ಸಸ್ ಆಗ್ತಾ ಇದೆ, ಬಯೋಮಾಲಿಕ್ಯೂಲ್ಸ್ ರಿಗಾರ್ಡಿಂಗ್ ಬಯೋ ರಿಸೋರ್ಸಸ್, ಜೀನ್ ಐಸೋಲೇಟೆಡ್ ಫ್ರಮ್ ದ ಬಯೋ ರಿಸೋರ್ಸಸ್. ಸೊ ದಟ್ಸ್ ದ ಥಿಂಗ್. Transgenic animals are those who have foreign DNA in some cells, foreign DNA in all of their cells, foreign DNA in all of their cell ಅಂದರೆ RNA ಅಲ್ಲ. ಓಕೆ, ನೆಕ್ಸ್ಟ್ ಬೋತ್ A and C. ಸೊ ಹಾಗಾಗಿ ದ ಆನ್ಸರ್ ಈಸ್, ಸೊ ವಾಟ್ ಈಸ್ ದಾಟ್? ಆಪ್ಷನ್ ಬಿ. ಸಿ. ಈಗ ಅಗೈನ್, ಸೊ ದೀಸ್ ಕ್ವೆಶನ್ಸ್ ಆರ್ ನಾಟ್ ಎನಫ್. I know that. So that's why we are giving practice sheet and you can download that from our app PW. ಪ್ರಾಕ್ಟೀಸ್ ಶೀಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಾನು ನಿಮಗೆ ಪ್ರೀವಿಯಸ್ ಇಯರ್ಲಿ ಕೇಳಿರೋ ಕ್ವಶನ್ಗಳನ್ನು ಕೂಡ ಕೇಳಿದ್ದೀನಿ. ಇಲ್ಲೂ ಕೂಡ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ಗಳು ಇದೆ. ಬಟ್ ನಮ್ಮ ಡೇಟ್ ಮೆನ್ಷನ್ ಮಾಡಿಲ್ಲ, ಇಯರ್ ಮೆನ್ಷನ್ ಮಾಡಿಲ್ಲ ಅಷ್ಟೇ. ಸೊ ಒಂದು ಕ್ವಶನ್ ರಾಂಗ್ ಆಗಿತ್ತಲ್ಲ, ಅದನ್ನು ನಾನು ಅಲ್ಲಿ ರೆಕ್ಟಿಫೈ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಟ್ರೈ ಟು ಗಿವ್ ದ ಆನ್ಸರ್ ಫಾರ್ ಮೇ ಬಿ 6th ಕ್ವಶನ್, ರೈಟ್? ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಲೆಕ್ಚರ್ಲಿ ಸಿಗೋಣ. ಇನ್ನು ನಿಮಗೆ ಗೊತ್ತು, ಆಲ್ಮೋಸ್ಟ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಓಕೆ, ಜೊತೆಗೆ ನಮ್ಮ ನೀಟ್ ಸಂಭವ್ ಏನಿದೆ, ಇನ್ನೆರಡು ಚಾಪ್ಟರ್ ಉಳ್ಕೊಂಡಿದೆ, ಝುವಾಲಜಿಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಮಾಡೋಣ. ಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್ ಎವ್ರಿ ಒನ್. ಬಾಯ್.